ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ಇಸ್ರೇಲ್ ದೇಶದಲ್ಲಿದ್ದಂಥ ಸಿಸ್ಟರ್ ರೇಖಾರವರೊಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ ಗೂಗಲ್ ಮೀಟ್ ಮೂಲಕ. ಸಿಸ್ಟರ್ ವಂದನೆಗಳು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬ್ರದರ್, ನೀವು ಹೇಗಿದ್ದೀರಿ? ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಮ್ಮ. ಆಮೇಲೆ ಇಸ್ರೇಲ್ ದೇಶದಲ್ಲಿ ಮತ್ತು ಪ್ರತಿನಿತ್ಯ ಕೂಡ ಯುದ್ಧಗಳು ಬಹಳ ನಡೀತಾ ಇದೆ ಅಂತ ಮಾಧ್ಯಮದವ್ರ ಮೂಲಕ ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಬಾಂಬುಗಳಾಗ್ತಾ ಇದ್ದಾರೆ, ಈ ಥರ ಗಲಾಟೆ ನಡೀತಾ ಇದೆ ಅಂತೇಳಿ ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ತೋರಿಸ್ತಾನೆ ಇದ್ದಾರೆ. ಇವರು ತೋರಿಸೋ ಪ್ರಕಾರ ಅಲ್ಲಿ ಭಯಂಕರವಾದಂಥ ಯುದ್ಧಗಳು ನಡೀತಾ ಇದೆಯಾ ಅಥವಾ ನಿಂತಿದೆಯಾ? ನೀವಿರುವಂಥ ಸ್ಥಳದಲ್ಲಿ ಹೇಗೆ ಇದೆಯಮ್ಮ, ವಾತಾವರಣ ಹೇಗಿದೆಯಮ್ಮ? ನಾವಿರುವಂತ ವಾತಾವರಣ ಪರವಾಗಿಲ್ಲ ಬ್ರದರ್, ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಗಾಜಾ ಸೈಡ್ ಸ್ವಲ್ಪ ಟೆರರಿಸ್ಟ್ ಎಲ್ಲ ಬರ್ತಾ ಇದಾರೆ ಅನ್ನೋಂತ ಒಂದು ನ್ಯೂಸ್ ಅಲ್ಲಿ ನಾವು ಕೇಳಿದ್ವಿ. ನಮ್ಮದೇ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಎಲ್ಲ ನೋಡ್ತೀವಿ. ಸೊ ಆಲ್ಮೋಸ್ಟ್ ಈಗ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಏನು ತೊಂದರೆ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ನೀವಿರುವಂಥ ಒಂದು ಅಕ್ಕಪಕ್ಕದಲ್ಲಿ ಏನಾದರೂ ಬಾಂಬುಗಳಾಗ್ತಾ ಇದ್ದಾರಾ? ನೀವಿರುವಂಥ ಅಕ್ಕಪಕ್ಕದಲ್ಲಿ? ಇಲ್ಲ 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 ಬ್ರದರ್, ಅಲ್ಲಿ ಆ ಸ್ಥಳದಲ್ಲಿ ಇಲ್ಲ, ಜೆರುಸಲೇಮ್ ಅಲ್ಲಿ ಇರುವಂತದ್ದು ನಾನು. ಸೊ ಅಲ್ಲಿ ಇಲ್ಲ ಬ್ರದರ್. ಸಮ್ ಟೈಮ್ ಅದು ಮೇಲೆ ಆಗಂದ್ರೆ 12 ದಿವಸ ತುಂಬಾ ಇದೆಲ್ಲ ಇತ್ತಲ್ವಾ, ಆ ಟೈಮಲ್ಲಿ ಒಂದೊಂದು ಬರ್ತಾ ಇತ್ತು. ಅದರ್ವೈಸ್ ಅದು ಮೇಲೆ ಅವರು ಹುಡಿ ಮಾಡ್ತಾ ಇದ್ರು ಇಸ್ರಾಯೇಲ್ ಅವರು. ಸೊ ಹಾಗಾಗಿ ಏನ್ ತೊಂದರೆ ಏನು ಈಗ ಅಂತದಿನ ಅಷ್ಟೊಂದು ದೂರವಾದಂತ ತೊಂದರೆ ಏನು ಇಲ್ಲ ಬ್ರದರ್ ಅಂತ ಹೇಳ್ಬೋದು. ಹೌದೌದು. ಸರಿ, ಓಕೆಮ್ಮ, ದೇವ್ರಿಗೆ ಸ್ತೋತ್ರವಾಗಲಿ. ದೇವ್ರ ಕೃಪೆಯಿಂದ ಅಲ್ಲಿರುವಂಥ ಜನರು, ಆಮೇಲೆ ಎಲ್ಲ ಟೋಟಲ್ ಭೂಮಿ ಮೇಲೆ ಇದ್ದಂಥ ಪ್ರತಿ ಮನುಷ್ಯರು ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು. ಯಾರು ಕೂಡ ಯುದ್ಧದಲ್ಲಿ ಮರಣ ಹೊಂದಬಾರ್ದು, ಯುದ್ಧ ಮಾಡಲೇಬಾರ್ದು. ಆದರೆ ಅರ್ಥ ಮಾಡಿಕೊಳ್ಳದೆ ಈ ಯುದ್ಧಗಳು ಗಲಾಟೆಗಳು ಮಾಡ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಜೀವಿಸಿದ್ರೆ ಸಮಾಜ ನೆಮ್ಮದಿಯಿಂದ ಇರುತ್ತೆ. ಸಮಾಜದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸ್ತಾರೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಹೌದಲ್ಮ? ಎಸ್ ಬ್ರದರ್, ಎಸ್. ಅಂದ್ರೆ ಈಗ ಇಸ್ರಾಯೇಲ್ ಅಂತ ತಗೊಂಡಿದ ತಕ್ಷಣ ಇಸ್ರಾಯೇಲ್ ಅನ್ನುವಂತ ದೇಶ ಒಂದು ಚಿಕ್ಕ ದೇಶ ಆದ್ರೂ ಕೂಡ ಇಡೀ ಪ್ರಪಂಚಕ್ಕೆ ಒಂದು ಆದರ್ಶವಾಗಿರುವಂತ ದೇಶ ಅಂತ ಹೇಳಬಹುದು. ಈ ದೇಶದಲ್ಲಿ ನೋಡ್ಬೇಕಾದ್ರೆ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಡೈಮಂಡ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ನಿಂತಿರುವಂತದ್ದು ಇಸ್ರಾಯೇಲ್ ದೇಶವಾಗಿದೆ. ಈ ಒಂದು ದೇಶದಲ್ಲಿ ನೋಡಿದಾಗ ಸುತ್ತಮುತ್ತ ಎಲ್ಲರೂ ಇರುವಂತದ್ದು ವೈರಿಗಳು ಮಾತ್ರ. ಆದ್ರೆ ಇಷ್ಟುವರೆಗೆ ಈ ದೇಶವನ್ನು ಯಾರನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಬ್ರದರ್? ಮತ್ತೆ ಇನ್ನು ಇವರಿಗೆ ಬೇರೆ ಬೇರೆ ಕಂಟ್ರಿದವರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಈ ದೇಶನ ಸ್ಟ್ರಾಂಗ್ ಆಗಿ ನಿಂತಿದ್ಯಾ, ಅಥವಾ ಇವ್ರ ಟೆಕ್ನಾಲಜಿಯಿಂದ ಸ್ಟ್ರಾಂಗ್ ಆಗಿ ನಿಂತಿದ್ಯಾ, ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರೂ ದೈವ ಶಕ್ತಿ ಏನಾದ್ರೂ ಇದೆಯಾ ಬ್ರದರ್? ನೋಡಿಮ್ಮ, ದೇವರು ಭೂಮಿ ಮೇಲೆ ಇದ್ದಂಥ ಪ್ರತಿಯೊಬ್ಬರಿಗೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ಅಂದರೆ ಭೂಮಿ ಮೇಲೆ ಇದ್ದಂಥ ಸರ್ವಮಾನವರಿಗೆ, ಇಸ್ರಾಯೇಲ್ರಿಗೆ ಮಾತ್ರವಲ್ಲ, ಭೂಮಿಯ ಮೇಲೆ ಇದ್ದಂಥ ಸರ್ವ ಮಾನವರಿಗೆ ದೇವರು ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆಯದನ್ನು ಮಾಡಿ ಆಮೇಲೆ ಇನ್ನೊಂದು ದೇಶಕ್ಕೆ ಕೆಟ್ಟದ್ದನ್ನು ಮಾಡುವಂಥದ್ದು ದೇವರ ಉದ್ದೇಶ ಅಲ್ಲ. ಯಾಕೆಂದರೆ ಭೂಮಿಯ ಮೇಲೆ ಇದ್ದಂಥ ಎಲ್ಲ ಮಾನವರು ದೇವರ ಪ್ರಜೆಗಳು, ದೇವರ ಮಕ್ಕಳು. ಎರಡನೇದಾಗಿ ಇಸ್ರಾಯೇಲ್ ದೇಶ ಇದೆ ನೋಡಿ, ಅದು ನೋಡುವಾಗ ಸತ್ಯವೇದ ಗ್ರಂಥವನ್ನು ಪಡೆದಿರುವಂಥ ದೇಶ, ದೇವರ ಜ್ಞಾನವನ್ನು ಪಡೆದಿರುವಂಥ ದೇಶ. ಕ್ರೈಸ್ತ ಪೂರ್ವದಲ್ಲಿ ಅವರು ದೇವರ ಆಶೀರ್ವಾದವನ್ನು ಕೂಡ ಹೊಂದಿರುವಂಥ ಜನಾಂಗ. ಅವರು ಜ್ಞಾನವನ್ನು ಪಡೆದವರು, ಆತ್ಮಿಕ ಜ್ಞಾನ, ಎರಡನೇದಾಗಿ ಲೋಕಜ್ಞಾನವನ್ನು ಪಡೆದಿರುವುದರಿಂದ ಅವರು ಅನೇಕ ವಿಜ್ಞಾನವನ್ನು ಕಂಡುಕೊಂಡಿದ್ದಾರೆ. ಈ ಲೋಕದಲ್ಲಿ ಅನೇಕ ಯಂತ್ರಗಳಾಗಿರ್ಬೋದು, ಅನೇಕ ವಸ್ತುಗಳಾಗಿರ್ಬೋದು, ಯಾವುದೇ ಟೆಕ್ನಾಲಜಿ ಆಗಿರ್ಬೋದು, ಇಸ್ರೇಲ್ ದೇಶದವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಆ ಜ್ಞಾನ ಅನ್ನೋದು ದೇವ್ರು ಕೊಟ್ಟಿದ್ದಾರೆ ಅವರಿಗೆ. ಆ ಜ್ಞಾನ ಅನ್ನೋದೇನಪ್ಪ ಅಂದರೆ ದೇವರು ಅವರಿಗೆ ಕೊಟ್ಟಿದ್ದಾರೆ. ದೇವ್ರು ಕೊಟ್ಟಂಥ ಜ್ಞಾನವನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಸದ್ವಿನಿಯೋಗ ಮಾಡಿಕೊಂಡಿದ್ದಾರೆ. ಎರಡನೇದಾಗಿ ಆತ್ಮಿಕವಾದಂಥ ಜ್ಞಾನವನ್ನು ಅವರು ಸದ್ವಿನಿಯೋಗ ಮಾಡಿಕೊಂಡಿಲ್ಲ. ಈ ಲೋಕದಲ್ಲಿ ಯಂತ್ರಗಳು, ವಸ್ತುಗಳು
ಇಲ್ಲಾಂದರೆ ಏನಾದರೂ ವಿಜ್ಞಾನ ಕಂಡುಕೊಳ್ಬೇಕಾದ್ರೆ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಆದರೆ ದೇವರ ಆತ್ಮಿಕವಾದಂಥ ಜ್ಞಾನವನ್ನು ಮಾತ್ರ ಅವರು ಪಡ್ಕೊಂಡಿಲ್ಲ. ಯಾಕೆ ಪಡ್ಕೊಂಡಿಲ್ಲ ಅಂತ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರೆ ನೋಡಿ. ಯಾರ ಬಳಿಯಲ್ಲಿ ಬಂದಿದ್ದಾರಪ್ಪ ಅಂತ ನೋಡುವಾಗ ಇಸ್ರಾಯೇಲ್ಯರ ಬಳಿಯಲ್ಲಿ, ಅಂದರೆ ಯೆಹೂದ್ಯರ ಬಳಿಯಲ್ಲಿ ಬಂದಿದ್ದಾರೆ. ಯೆಹೂದ್ಯರ ಬಳಿಯಲ್ಲಿ ಬಂದಿರುವಂಥ ಯೇಸು ಕ್ರಿಸ್ತರನ್ನು ಇವ್ರು ಏನು ಮಾಡಿದ್ದಾರೆ? ನಂಬಿದ್ದಾರಾ ಅಥವಾ ಆತನನ್ನು ನಿಂದಿಸಿದಾರ? ಅಂದರೆ ಯೇಸು ಕ್ರಿಸ್ತರನ್ನು ನಂಬಿಲ್ಲ. ಅವರು ಏನು ಮಾಡಿದಾರಂತ ನೋಡುವಾಗ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಇಲ್ಲಿ 7ನೇ ವಚನ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕ ಅಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಸಿಲುಬೆಗೆ ಹಾಕುತ್ತಿರಲಿಲ್ಲ. ಅಂದರೆ ಮಹಾಜ್ಞಾನವನ್ನು ತಿಳಿಸಿರುವಂಥ, ಆತ್ಮಿಕ ಜ್ಞಾನವನ್ನು ತಿಳಿಸಿರುವಂಥ ಪ್ರಭುವನ್ನು ಸಿಲುಬೆಗೆ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರಪ್ಪ ಅಂತ ನೋಡುವಾಗ ಆತನನ್ನು ಅರ್ಥ ಮಾಡಿಕೊಂಡಿಲ್ಲ, ಆತನ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಮತ್ತೇನು ಅರ್ಥ ಮಾಡಿಕೊಂಡಿದ್ದಾರೆ? ಈ ಲೋಕದಲ್ಲಿದ್ದಂಥ ಜ್ಞಾನವನ್ನು, ಲೌಕಿಕವಾದಂಥ ಜ್ಞಾನವನ್ನು ಅವರು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಅವರು ಕಲ್ತ್ಕೊಂಡಿದ್ದಾರೆ. ಯುದ್ಧಗಳು, ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನು ಜಯಿಸಬೇಕು ಎನ್ನುವಂಥದ್ದು ಕಲ್ತ್ಕೊಂಡಿದ್ದಾರೆ. ಅಂದರೆ ಅವರಲ್ಲಿರುವಂಥದ್ದು ಲೌಕಿಕವಾದಂಥ ಜ್ಞಾನ ಇದೆಯೇ ವಿನಃ ಆತ್ಮಿಕವಾದಂಥ ಜ್ಞಾನ ಇಲ್ಲ. ಎರಡನೇದಾಗಿ ದೇವರ ಶಕ್ತಿ ಇಲ್ಲ, ದೇವರ ಆಶೀರ್ವಾದ ಇಸ್ರಾಯೇಲ್ಯರ ಬಳಿಯಲ್ಲಿ ಈ ಕಾಲದಲ್ಲಿ ಇಲ್ಲ. ಈ ಕಾಲದಲ್ಲಿ ಇಸ್ರಾಯೇಲ್ಯರ ಬಳಿಯಲ್ಲಿ ದೇವರ ಆಶೀರ್ವಾದ ಅನ್ನುವಂಥದ್ದಾಗಿರ್ಬೋದು, ಓಕೆ, ದೇವರ ಒಂದು ಕೃಪೆ ಅನ್ನುವಂಥದ್ದಾಗಿರ್ಬೋದು, ಇಸ್ರಾಯೇಲರ ಜೊತೆಗಿಲ್ಲ. ಅರ್ಥ ಆಗ್ತಾ ಇದೀಮ? ಹಳೆ ಒಡಂಬಡಿಕೆಯಲ್ಲಿ ನೋಡಿದಾಗ ಕೇಳಿಸ್ತಾ ಇದೆಯಲ್ಲ ಬ್ರದರ್? ನನಗೆ ಕೇಳಿಸ್ತಾ ಇದೆ. ಈಗ ನೀವು ಹೇಳಿದ್ದು ಸತ್ಯ. ಅಂದ್ರೆ ಈಗ ಪ್ರೆಸೆಂಟ್ ಆಗಿ ದೇವರ ಆಶೀರ್ವಾದ ಇಸ್ರಾಯೇಲ್ ಮೇಲೆ ಇಲ್ಲ ನಿಮ್ಮ ಲೆಕ್ಕದಲ್ಲಿ. ಅದು ಒಂದು ವಚನ ಕೂಡ ತೋರಿಸ್ತೀನಿ. ಯಾಕೆಂದ್ರೆ ಒಂದು ವಚನ ನೋಡೋಣ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತಾಯನ ಬರೆದ ಸುವಾರ್ತೆ. ಯಾಕೆಂದ್ರೆ ಕೆಲವರಿಗೆ ಪ್ರಶ್ನೆ ಬರುತ್ತೆ, ಅದು ಏನಪ್ಪಾ ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ದೇವರ ಮಕ್ಕಳು, ಇಸ್ರಾಯೇಲ್ ಜನಾಂಗದವರು ದೇವರ ಆಶೀರ್ವಾದ ಹೊಂದಿದವರು ಅಂತೇಳಿ ತುಂಬ ಜನ ಮಾತನಾಡ್ಕೊಳ್ತಾರೆ. ಅವರು ಒಂದು ಪ್ರಶ್ನೆ ನನಗೆ ಕೇಳ್ಬೋದು, ಅದಕ್ಕೆ ಅವ್ರಿಗೋಸ್ಕರ ಒಂದು ವಚನವನ್ನು ತೋರಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ. 23ನೇ ಅಧ್ಯಾಯ 37ನೇ ವಚನದಿಂದ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲಿಸಿದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಆಶೀರ್ವಾದ ಬೇಕು, ದೇವರ ಕೃಪೆ ಬೇಕು ಅಂದರೆ ಯಾರು? ಯೆಹೂದ್ಯರಿದ್ದಾರೆ ನೋಡಿ. ದೇವರ ಕೃಪೆಯನ್ನು ಪಡ್ಕೊಳ್ಬೇಕಾದ್ರೆ ಯಾರನ್ನು ತಿಳ್ಕೊಳ್ಬೇಕಂತ ಹೇಳ್ತಾರೆ? ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಬೇಕಂತ ಹೇಳ್ತಾರೆ. ಪ್ರಭು ಹೇಳಿರುವಂಥ ಮಾತು, ನನ್ನನ್ನು ಅರ್ಥಿಕೊಂಡು ನನ್ನ ಬಳಿಯಲ್ಲಿ ಬಂದ್ರೇನೆ ನಿಮಗೆ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಅಂದರೆ ಯೇಸು ಕ್ರಿಸ್ತರನ್ನು ಇವರು ಬಿಟ್ಟಿದ್ದಾರೆ, ಕೊನೆಯದಾಗಿ ಸಿಲುಬೆಗೆ ಹಾಕಿ ಕೊಂದಾಕಿದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಮಾತ್ರ ಇಸ್ರಾಯೇಲರು ನಂಬಿಕೊಂಡಿದ್ದಾರೆ, ಎಲ್ಲರೂ ನಂಬಿಕೊಂಡಿಲ್ಲ. ಇವಾಗ ಎಲ್ಲರಿಗೂ ಆಶೀರ್ವಾದ ಬೇಕು, ದೇವರ ಒಂದು ಸಹಾಯ ಬೇಕು ಅಂದರೆ ಖಂಡಿತವಾಗಿ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ ಮೇಲೆ ಯುದ್ಧ ಮಾಡಿ ಅಂತ ಮಾತ್ರ ಎಲ್ಲೂ ಹೇಳಿಲ್ಲ, ಯುದ್ಧಗಳು ಮಾಡಿ ಅಂತ ಎಲ್ಲೂ ಹೇಳಿಲ್ಲ ದೇವರ ಪ್ರಜೆಗಳಿಗೆ. ಅಂದ್ರೆ ಈಗ ನೀವು ಈಗ ನಿಮ್ಮ ಪ್ರಕಾರ ಅವ್ರದಲ್ಲಿ ಒಂದು ತೋರ ಬುಕ್ ಇದೆ ಅವರದ್ದು. ಓಕೆ, ಅದನ್ನ ಮಾತ್ರ ಪರಿಪಾಲನೆ ಮಾಡ್ತಾರೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ 10 ಆಜ್ಞೆ ಕೊಡ್ತಾರೆ, ಅಲ್ವಾ ಬ್ರದರ್? ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆ ಕೊಡ್ತಾರೆ ಹಳೆ ಒಡಂಬಡಿಕೆಯಲ್ಲಿ. ಈಗ ಅವರಿಗೆ ಪ್ರೆಸೆಂಟ್ ಆಗಿ ಆಚರಣೆ ಮಾಡುವಂತದ್ದು ಹಳೆ ಒಡಂಬಡಿಕೆಯಲ್ಲೇ.
ಈಗ ಹಳೆ ಒಡಂಬಡಿಕೆಯನ್ನು ಅವರ ಆಧಾರವಾಗಿ ದೇವರನ್ನು ನಂಬುತ್ತಾರಂತೆ ಹೌದಾದ್ರೆ ಹಳೆ ಒಡಂಬಡಿಕೆಯಲ್ಲಿದ್ದಂತ ವಿಷಯಗಳನ್ನು ಅವ್ರು ನಂಬಲೇಬೇಕು, ಅದು ಪಾಲಿಸಲೇಬೇಕು. ಇಸ್ರೇಲ್ ಜನಾಂಗದವರು ಹಳೆ ಒಡಂಬಡಿಕೆಯಲ್ಲಿದ್ದಂಥ ವಚನಗಳನ್ನು ಅವರು ಪಾಲಿಸ್ತಾ ಇದ್ದಾರೆ, ಇಲ್ಲಂತ ನಾನು ಹೇಳ್ತಾ ಇಲ್ಲ. ಇವಾಗ ಏನಪ್ಪ ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರಲ್ವ, ಬಂದ ಮೇಲೆ ಹಳೆ ಒಡಂಬಡಿಕೆ ಎಲ್ಲ ಕೂಡ ಯೇಸು ಪ್ರಭು ನೆರವೇರಿಸ್ತಾರೆ. ನೆರವೇರಿಸಿದ ಮೇಲೆ ಹಳೆ ಒಡಂಬಡಿಕೆಯನ್ನು ದೇವರು ಏನು ಮಾಡ್ತಾರೆ ಅಂದರೆ ರದ್ದು ಮಾಡ್ತಾರೆ, ಹೊಸ ಒಡಂಬಡಿಕೆಯನ್ನು ಕೊಡ್ತಾರೆ. ಅಂದರೆ ಹಳೆ ಒಡಂಬಡಿಕೆಯನ್ನು ಕೊಟ್ಟವರು ದೇವರು, ಹೊಸ ಒಡಂಬಡಿಕೆಯನ್ನು ಕೂಡ ಕೊಟ್ಟವರು ದೇವರು. ಹಳೆ ಒಡಂಬಡಿಕೆ ಕೊಟ್ಟವರು ಕೂಡ ದೇವರು, ಹೊಸ ಒಡಂಬಡಿಕೆಯನ್ನು ಕೂಡ ಕೊಟ್ಟವರು ದೇವರು. ಇವಾಗ ಹೊಸ ಒಡಂಬಡಿಕೆಯನ್ನು ಪಾಲಿಸ್ಬೇಕಂತ ಹೇಳ್ತಾರೆ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ನಿಮಗೆ ಗೊತ್ತಾಗಬೇಕಾದ್ರೆ ಯಾರಾದರೂ ಒಂದು ಏಟು ಹೊಡೆದ್ರೆ ನೀವು ಹೊಡೀರಿ ಅಂತ ಹೇಳ್ತಾರೆ, ಯಾರಾದರೂ ಬೈದರೆ ನೀವು ಕೂಡ ಬೈರಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಕಣ್ಣಿಗೆ ಕಣ್ಣು, ಏಟಿಗೆ ಏಟು, ಕಾಲಿಗೆ ಕಾಲು. ಓಕೆ, ಯಾರಾದರೂ ಕೊಂದಾಕಿದರೆ ನೀವು ಕೂಡ ಕೊಂದಾಕಿ ಪರವಾಗಿಲ್ಲ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ. ಎಲ್ಲೇ ರೀತಿ ಆ ಮಾತು ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ನೆನಪು ಮಾಡ್ತಾರೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 38ನೇ ವಚನ ಓದಿ, 5ನೇ ಅಧ್ಯಾಯ 38ನೇ ವಚನ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂಬುದಾಗಿ ಕೇಳಿದಿರಷ್ಟೇ ಅಂತ ಹೇಳ್ತಾರೆ. ಅಂದರೆ ಯೇಸು ಪ್ರಭು ಹೇಳುವಂಥ ಮಾತು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ. ಎಲ್ಲಿ ಹೇಳಿದೆ? ಇದು ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಯಾರಾದ್ರೂ ನಿನ್ನ ಕಣ್ಣನ್ನು ತೆಗೆದ್ರೆ ನೀನು ಕಣ್ಣು ತೆಗಿ, ಯಾರಾದ್ರೂ ನಿನಗೆ ಹೇಟ್ ಹೊಡೆದ್ರೆ ನೀನು ಕೂಡ ಹೊಡಿ. ಈ ಮಾತನ್ನು ಹೇಳ್ತಾರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂಬುದಾಗಿ ನೀವು ಕೇಳಿದಿರಷ್ಟೇ. ಎಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ. ಅದು ಯಾರಿಗೆ ಕೊಟ್ಟಿದ್ದಾರೆ? ಇಸ್ರಾಯೇಲರಿಗೆ ಕೊಟ್ಟಿದ್ದಂಥ ಆಜ್ಞೆಗಳು. ಇದರ ಪ್ರಕಾರ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಆದರೆ ಹೊಸ ಒಡಂಬಡಿಕೆ ಪ್ರಕಾರ ನೋಡುವಾಗ, ಹೊಸ ಒಡಂಬಡಿಕೆ ಪ್ರಕಾರ ಯುದ್ಧಗಳು ಮಾಡಂಗಿಲ್ಲ. ಏನು ಹೇಳ್ತಾರೆ ನೋಡಿ, 38ನೇ ವಚನ ಓದಿದೆಯಲ್ವಾ, 39ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ, ಒಬ್ಬನು ನಿನ್ನ ಬಲಗೈ ಮೇಲೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು ಅಂತ ಹೇಳ್ತಾರೆ. ಒಬ್ಬನು ಒಂದು ಏಟು ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರಿಸು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಏಟಿಗೆ ಏಟು, ಕಣ್ಣಿಗೆ ಕಣ್ಣು, ಇದು ಇಸ್ರಾಯೇಲರಿಗೂ ಕೊಡಲ್ಪಟ್ಟಿರುವಂಥದ್ದು. ಆದರೆ ಯೇಸು ಕ್ರಿಸ್ತರು ಬಂದು ಅದನ್ನು ಏನು ಮಾಡ್ತಾರಂದರೆ, ಅದನ್ನು ಬೇಡ, ಅದು ಬೇಡ, ಇವಾಗ ಹೊಸ ಆಜ್ಞೆಗಳನ್ನು ಕೊಡ್ತೀನಿ. ಏನು ಹೊಸ ಆಜ್ಞೆ? ಹೊಸ ಆಜ್ಞೆ ಏನು? ಯಾರಾದರೂ ಒಂದು ಮಾತಂದರೆ ದೇವರು ಸ್ತೋತ್ರ ಹೇಳಿ, ಅವ್ರನ್ನ ಕ್ಷಮಿಸಿ. ಒಂದೇಟು ಹೊಡೆದ್ರು ಕೂಡ ಬಿಟ್ಬಿಡಿ. ಒಂದು ವೇಳೆ ಕಾನೂನಿಗೆ ಒಪ್ಪಿಸಿದರೆ, ಕಾನೂನಿಗೆ ಒಪ್ಪಿಸಿ, ಕಾನೂನಿಗೆ ನೀವು ಓಕೆ ಈ ವಿಷಯಗಳನ್ನು ಹೇಳಿ ಕಾನೂನು ನೋಡ್ಕೊಳ್ಳುತ್ತೆ ವಿನಃ ನೀವು ಮಾತ್ರ ಏಟಿಗೆ ಏಟ್ ಹಾಕಬಾರ್ದು ಅಂತ ಹೇಳ್ತಾರೆ. ಹೌದು, ಏಟಿಗೆ ಏಟ್ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ ಹೊಸ ಒಡಂಬಡಿಕೆ. ಆದ್ರೆ ಅವ್ರು ಹೊಸ ಒಡಂಬಡಿಕೆಯನ್ನು ಓದುವಂತ ಒಂದು ಮನಸ್ಥಿತಿಯಲ್ಲಿ ಇಲ್ಲ ಅಲ್ಲ ಬ್ರದರ್. ಅವರಿಗೆ ಪರಿಪಾಲನೆ ಮಾಡುವಂತದ್ದು ಹಳೆ ಒಡಂಬಡಿಕೆ ಮಾತ್ರ ಅಲ್ವಾ? ಹೌದೌದು. ಸೊ ಹಳೆ ಒಡಂಬಡಿಕೆಯಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ನನ್ನ ಮಕ್ಕಳಾಗಿದ್ದಾಗ, ಇಲ್ಲಿ ಕೆಲವು ಸಲ ಇಸ್ರಾಯೇಲ್ ಮೊದಲು ಆಗ ನೆಬೂಕದ್ನೆಚ್ಚರ್ ಬರ್ತಾರೆ. ನೆಬೂಕದ್ನೆಚ್ಚರ್ ಬರುವ ಸಮಯದಲ್ಲಿ ಬಾಬೆಲ್ ಸಾಮ್ರಾಜ್ಯಕ್ಕೆ ಇಸ್ರಾಯೇಲ್ ಜನರು ಒಪ್ಪಿಸ್ಬಿಡ್ತಾರೆ. ಆಳಾಗಿ ದಾಸಿಯಾಗಿ ಕೆಲಸ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ನೋಡಿದ್ರೆ ದಾವಿದವರು ಫಿಲಿಸ್ಟರನ್ನು ಹೊಡೆದು ಕೊಂದು ಹಾಕ್ತಾರೆ. ಅಲ್ಲಿ ಇವ್ರು ವಿನ್ ಆಗ್ತಾರೆ, ಇಸ್ರಾಯೇಲ್ ಅವರು. ಹೇಗೆ ಇದೆಲ್ಲ ಹೇಗೆ ನಡಿಲಿಕ್ಕೆ ಸಾಧ್ಯ ಬ್ರದರ್? ಅದು ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ನನ್ನ ಮಕ್ಕಳು ಅಂತೇಳಿ ದೇವರು ಹೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ದಾವೀದನಿಗೂ ಇಲ್ಲ ಇಸ್ರೇಲ್ ಜನಾಂಗದವ್ರ ಜೊತೆಯಲ್ಲಿದ್ದು ಯುದ್ಧ ಮಾಡಿದ್ದಾರೆ, ಕೆಲವ್ರನ್ನ ಸೋಲಿಸಿದ್ದಾರೆ, ಸಾಯಿಸಿದ್ದಾರೆ. ಇಸ್ರೇಲ್ ಜನಾಂಗದವರನ್ನು ನೆಬೂಕದ್ನೆಚ್ಚರನಿಗೆ ಕೊಡುವಂಥದ್ದು ನಡೆಯುತ್ತೆ. ಆಮೇಲೆ ಇಸ್ರಾಯೇಲರು ಯುದ್ಧ ಮಾಡುವಾಗ ಇಸ್ರಾಯೇಲ್ ಜೊತೆಗೆ ದೇವರಿದ್ದು ಯುದ್ಧ ಮಾಡಿದ ಹಾಗೇನೂ ಇರುತ್ತೆ. ಮತ್ತು ಇದರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಅಂದರೆ ಸ್ವಲ್ಪ ಹೊತ್ತು ನಾನು ಮಾತಾಡಬೇಕಾಗತ್ತೆ. ಏನಂದ್ರೆ ಇವಾಗ ನೋಡಿ, ಅಫ್ಕೋರ್ಸ್. ಯಾಕೆಂದ್ರೆ ಒಂದು ನಿಮಿಷ ಬ್ರದರ್, ಯಾಕೆಂದ್ರೆ ಈಗ ನೀವು ಹೇಳಿದ್ರಿ ಇಸ್ರೇಲ್ ದೇಶದಲ್ಲಿ ಈಗ ಪ್ರೆಸಿಡೆಂಟ್ ಆಗಿ ದೇವರ ಕಾರ್ಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಯಾಕಂದ್ರೆ ಇದು ಕ್ಲಾರಿಟಿ ಕೊಟ್ಟರೆ ಮಾತ್ರ ಅದನ್ನು ಸಂಪೂರ್ಣ ಆಗುತ್ತೆ ಅಲ್ವಾ? ಹೌದು, ಇಟ್ಸ್ ಮೈ ಅಂದ್ರೆ ಕ್ವಶನ್. ಹೌದು, ಈಗ ಅದು ನನಗೆ ಕ್ಲಾರಿಟಿ ಬೇಕು, ಹೇಳಿ ಬ್ರದರ್. ಇವಾಗ ನೋಡಿ, ದಾವೀದನ ಕಾಲದಲ್ಲಿ ಇಸ್ರಾಯೇಲರೆಲ್ಲರಿದ್ದಾರೆ. ಇವಾಗ ಗೊಲಿಯಾತನು ಎಂಬುವಂಥ ಒಬ್ಬ ಫಿಲಿಸ್ಟಿಯನು.
ಈ ಫಿಲಿಸ್ಟಿಯರ್ ಆಗಿರ್ಬೋದು, ಇಸ್ರೇಲ್ ಜನಾಂಗದವರಾಗಿರ್ಬೋದು, ಟೋಟಲ್ ಭೂಲೋಕದಲ್ಲಿದ್ದವರು ಎಲ್ಲರೂ ಕೂಡ ದೇವ್ರ ಮಕ್ಕಳು. ದೇವ್ರ ಮಕ್ಕಳಾಗಿರುವಾಗ ಅಲ್ಲಿ ದಾವೀದನಿಗೆ ಜೊತೆಯಾಗಿದ್ದು ಫಿಲಿಸ್ಟಿಯನನ್ನು ಕೊಂದಾಕ್ತಾನೆ. ಅದು ದೇವರೇ ದಾವೀದನಿಗೆ ಬಲ ಕೊಟ್ಟು ಶಕ್ತಿಯನ್ನು ಕೊಟ್ಟು ಫಿಲಿಸ್ಟಿಯನನ್ನು ಕೊಂದಾಕುವಂಥದ್ದು, ಆನಂತರ ಫಿಲಿಸ್ಟಿಯರನ್ನು ಕೂಡ ಕೊಂದಾಕುವಂಥದ್ದು ನೋಡ್ತೀವಿ ಯುದ್ಧದಲ್ಲಿ, ಅದಲ್ವಾ? ಅಂದರೆ ದಾವೀದನಿಗೆ ಯಾಕೆ ಜೊತೆಯಾಗಿದ್ದಾನೆ? ಇಸ್ರೇಲ್ರಿಗೆ ಯಾಕೆ ಜೊತೆಯಾಗಿದ್ದಾನೆ? ಫಿಲಿಸ್ಟಿಯರಿಗೆ ಯಾಕೆ ಜೊತೆಯಾಗಿಲ್ಲ? ಇದು ನಮಗೆ ಪ್ರಶ್ನೆ, ಹೌದಲ್ವಾ? ಇವಾಗ ಈ ಫಿಲಿಸ್ಟಿಯರು ದೇವರ ಮಕ್ಕಳು, ಇಸ್ರಾಯೇಲ್ರು ದೇವರ ಮಕ್ಕಳು. ಇಸ್ರಾಯೇಲ್ರ ಜೊತೆಯಲ್ಲಿ ದೇವರು ಇದ್ದ ಹಾಗೆ, ಇಸ್ರಾಯೇಲ್ ಜೊತೆಯಲ್ಲಿದ್ದು ದೇವರು ಜಯ ಕೊಡುವಂಥ ರೀತಿಯಲ್ಲಿ ಇವೆಲ್ಲ ವಾಕ್ಯದಲ್ಲೇ ನೋಡ್ತೀವಿ. ಯಾಕೆ? ಕಾರಣ ಏನಪ್ಪ ಅಂತ ನೋಡುವಾಗ, ಇವಾಗ ಇಸ್ರಾಯೇಲ್ರು ದೇವರ ಆಜ್ಞೆಗಳನ್ನು ಪಾಲಿಸಿದಾಗ, ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನು ಪಾಲಿಸಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ಅವರನ್ನು ದೇವರು ಕಾಪಾಡ್ತಾರೆ. ಇಸ್ರಾಯೇಲ್ರಿಗೂ ಫಿಲಿಸ್ಟಿಯರಿಗೂ ಯುದ್ಧ ನಡೆಯುತ್ತೆ. ಎಲ್ಲಿ? ಕ್ರಿಸ್ತ ಪೂರ್ವ ಸುಮಾರು 1000 ವರ್ಷಗಳ ಹಿಂದೆ. ಫಿಲಿಸ್ಟಿಯರಲ್ಲಿ ಗೊಲಿಯಾತನು ಎನ್ನುವಂಥ ದೊಡ್ಡ ಒಬ್ಬ ಯುದ್ಧ ವೀರನು, ರಣಶೂರನು ಅಂತ ಬರೆಯಲ್ಪಟ್ಟಿರುತ್ತೆ. ಇವನು ಒಂದು ಸವಾಲು ಮಾಡ್ತಾನೆ. ಯಾರಿಗೆ? ಇಸ್ರೇಲ್ ಜನಾಂಗದವರಿಗೆ ಒಂದು ಸವಾಲು ಮಾಡ್ತಾನೆ. ಏನು ಸವಾಲಪ್ಪ ಅಂತ ನೋಡುವಾಗ, ನಿಮ್ಮಲ್ಲಿ ಒಬ್ಬನನ್ನು ಆರಿಸ್ಕೊಡ್ರಿ, ನಿಮ್ಮಲ್ಲಿ ಇಸ್ರೇಲ್ ಜನಾಂಗದವರೇ ನಿಮ್ಮಲ್ಲಿ ಒಬ್ಬರನ್ನು ಆರಿಸ್ಕೊಂಡು ನನ್ನೊಟ್ಟಿಗೆ ಯುದ್ಧ ಮಾಡಲಿ, ನನ್ನನ್ನು ಸೋಲಿಸಲಿ. ನನ್ನನ್ನು ಸೋಲಿಸಿದರೆ ಫಿಲಿಸ್ಟಿಯರ್ ಎಲ್ಲರೂ ಕೂಡ ನಿಮಗೆ ಒಳಪಡ್ತಾರೆ, ನಿಮ್ಮ ದಾಸರಾಗ್ತಾರೆ. ನಿಮ್ಮಲ್ಲಿ ಒಬ್ಬನನ್ನು ಕಳಿಸ್ಕೊಡಿ, ನಿಮ್ಮನ್ನು ನಾನು ಸೋಲಿಸಿದರೆ ನೀವೆಲ್ಲರೂ ಕೂಡ ನಮ್ಮ ಫಿಲಿಸ್ಟಿಯರಿಗೆ ನೀವೆಲ್ಲರೂ ದಾಸರಾಗಬೇಕು, ನಾವು ಹೇಳಿದ ಹಾಗೆ ನೀವು ಕೆಲಸ ಮಾಡಬೇಕು ಅಂಥೇಳಿ ಅಲ್ಲಿ ಒಪ್ಪಂದ ಆಗುತ್ತೆ. ಒಂದು ಸವಾಲು ಹಾಕ್ತಾನೆ. ಸವಾಲು ಹಾಕಿದಾಗ ಇಸ್ರೇಲ್ ಜನಾಂಗದವರು ಭಯಪಡ್ತಾರೆ. ಯಾಕೆ? ಆ ಗೊಲಿಯಾತನನ್ನು ನೋಡಿ ಇಸ್ರೇಲ್ ಜನಾಂಗದವರು ಭಯಪಡ್ತಾರೆ. ಯಾಕೆಂದರೆ ಅವನ ಆಕಾರ, ಅವನ ಒಂದು ರೂಪವನ್ನು ನೋಡಿ ಪ್ರತಿಯೊಬ್ಬರು ಭಯಪಡ್ತಾರೆ. ಕೊನೆಯದಾಗಿ ಸೌಲನೆಂಬ ಅರಸನು ಕೂಡ ಭಯಪಡ್ತಾನೆ. ಆ ಸಮಯದಲ್ಲಿ ದಾವೀದನು ಅಂದರೆ ಚಿಕ್ಕ ವಯಸ್ಸಿನಲ್ಲಿದ್ದು, ಚಿಕ್ಕ ವಯಸ್ಸಪ್ಪ ಅಂದರೆ ಒಂದು 14-15 ವರ್ಷ ಇರ್ಬೋದು ಅಷ್ಟೇ, ಬಹಳ ದೊಡ್ಡ ವಯಸ್ಸೇನಲ್ಲ. ಒಂದು ಹುಡುಗ, ಯೌವನ ಕಾಲದಲ್ಲಿ ಒಂದು ಹೆಜ್ಜೆ ಹಾಕುವಂಥ ಈ ದಾವೀದನು ಈ ಗೊಲಿಯಾತನು ಮಾತಾಡುವಂಥ ಮಾತುಗಳನ್ನು ಕೇಳಿದ ಮೇಲೆ ತುಂಬ ಕೋಪ ಬರುತ್ತೆ. ಪೌರುಷದಿಂದ ಏನು ಮಾತಾಡ್ತಾನೆ ಅಂದರೆ, ಈ ಗೊಲಿಯಾತನನ್ನು ನಾನು ಕೊಂದಾಕ್ತೀನಿ ಅಂತೇಳಿ ಸಿದ್ಧನಾಗ್ತಾನೆ. ಇಸ್ರೇಲ್ ಜನಾಂಗದವ್ರು ಇದ್ದಾರಲ್ಲ, ಇವರು ಅಪಹಾಸ್ಯ ಮಾಡ್ತಾರೆ. ಆಮೇಲೆ ಈ ದಾವೀದನು ಸೌಲನ ಬಳಿಯಲ್ಲಿ ಹೋಗ್ತಾನೆ, ಸೌಲನ ಬಳಿಯಲ್ಲಿ ಮಾತಾಡ್ತಾನೆ. ಸೌಲನು ಬಂದು, ಮಗನೇ ನೀನು ಚಿಕ್ಕ ಹುಡುಗ, ನೀನು ಏನು ಮಾಡ್ತೀಯ, ನೀನೇನು ಮಾತಾಡೋಕ್ಕಾಗುತ್ತೆ, ಏನು ಗೆಲ್ಲಕ್ಕಾಗುತ್ತೆ, ಅವನು ಯುದ್ಧ ವೀರನು ಹಾಗೆ ಅಂತೇಳಿ ದಾವೀದನಿಗೆ ಹೇಳಿದಾಗ, ಇಲ್ಲ, ಅರಣ್ಯದಲ್ಲಿ ಸಿಂಹ ಬಂತು, ಒಂದು ಸಮಯದಲ್ಲಿ ಸಿಂಹನನ್ನು ಕೊಂದಾಕಿದೆ, ಅದೇ ರೀತಿಯಲ್ಲಿ ಕರಡಿಯನ್ನು ಕೊಂದಾಕಿದೆ. ಯಾಕೆಂದರೆ ಕರಡಿ ಬಂದಾಗ ಒಂದು ಕುರಿಮರಿಯನ್ನು ಎತ್ಕೊಂಡು ಹೋಗ್ತಾ ಇತ್ತು, ಇನ್ನೊಂದು ಸಮಯದಲ್ಲಿ ಸಿಂಹ ಬಂದು ನನ್ನ ಕುರಿಮರಿಯನ್ನು ಎತ್ಕೊಂಡು ಹೋಗುವಾಗ ನಾನು ಅವುಗಳನ್ನು ಬೆನ್ನೆಟ್ಟಿ ಅವುಗಳನ್ನು ಕೊಂದಾಕಿದ್ದೀನಿ. ಅದೇ ಪ್ರಕಾರ ಈ ಫಿಲಿಸ್ಟಿಯನನ್ನು ಕೂಡ ನಾನು ಕೊಂದಾಕ್ತೀನಿ, ನನಗೆ ಅವಕಾಶ ಕೊಡಿ ಅಂದಾಗ ಪರ್ಮಿಷನ್ ಕೊಡ್ತಾನೆ. ಆನಂತರ ಯುದ್ಧಕ್ಕೆ ಹೋಗ್ತಾನೆ. ಒಂದೇ ಹೇಟಿಗೆ ಗೊಲಿಯಾತನನ್ನು ಕೊಂದಾಕ್ತಾನೆ. ಗೊಲಿಯಾತನನ್ನು ಕೊಂದಾಕಬೇಕಾದ್ರೆ ದಾವೀದನ ಜೊತೆಯಲ್ಲಿ ದೇವರಿದ್ದಾರೆ ಅಂತ ಗೊತ್ತಾಗತ್ತೆ. ದಾವೀದನ ಜೊತೆಯಲ್ಲಿ ದೇವರಿದ್ದಾರಂತ ಗೊತ್ತಾಗುತ್ತೆ. ಎರಡನೇದಾಗಿ ಫಿಲಿಸ್ಟರ್ ಎಲ್ಲರನ್ನ ಇವ್ರಿಗೆ ಒಪ್ಪಿಸ್ತಾರೆ, ಇಸ್ರೇಲ್ ಜನಾಂಗದವರಿಗೆ ಒಪ್ಪಿಸ್ತಾರೆ. ಯಾಕೆಪ್ಪ ಅಂತ ನೋಡುವಾಗ, ಇಸ್ರೇಲ್ ಜನಾಂಗದವರು ದೇವರ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ಇವ್ರ ಜೊತೆಯಾಗಿರ್ತಾರೆ. ಅದೇ ಪ್ರಕಾರ ಅನ್ಯರು ಕೂಡ ಅನ್ಯರಲ್ಲಿ ಯಾರೇ ಆಗಿರ್ಬೋದು, ಭಕ್ತಿಯಿಂದ ನಡ್ಕೊಂಡ್ರೆ ಅವ್ರಿಗೂ ಜೊತೆಯಾಗಿರ್ತಾರೆ. ಈ ಭೂಲೋಕದಲ್ಲಿ ಎಲ್ಲರೂ ಕೂಡ ದೇವರ ಪ್ರಜೆಗಳಲ್ವಾ, ಯಾರು ಭಕ್ತಿಯಿಂದ ನಡ್ಕೊಳ್ತಾರೋ ಅವ್ರ ಜೊತೆಯಲ್ಲೂ ಕೂಡ ದೇವರು ಇರ್ತಾರೆ. ಇವಾಗ ಫಿಲಿಸ್ಟಿಯರು ಭಕ್ತರಲ್ಲ, ಒಂದು ರೀತಿಯಲ್ಲಿ ದ್ರೋಹಿಗಳಾಗಿದ್ದಾರೆ, ದೇವರನ್ನು ನಿಂದಿಸ್ತಾ ಇದ್ದಾರೆ, ಅವಮಾನಪಡಿಸ್ತಾ ಇದ್ದಾರೆ, ಅನೇಕ ವಿಗ್ರಹಾರಾಧನೆ ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಕೆಟ್ಟ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಕೆಟ್ಟತನವನ್ನು ನೋಡಿ ಇಸ್ರೇಲ್ ಜನಾಂಗದವ್ರದ್ದು ಒಂದು ಒಳ್ಳೆತನವನ್ನು ನೋಡಿ ಇವರಿಗೆ ಜೊತೆಯಾಗಿದ್ದು ಅವರನ್ನು ನಾಶ ಮಾಡ್ತಾನೆ. ಓಕೆ, ಒಂದು ವಚನ, ಇನ್ನೊಂದು ವಚನವನ್ನು ನೋಡೋಣ. ಒಂದು ವಚನ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ. 2ನೇ ಅಧ್ಯಾಯ 11ನೇ ವಚನ 12ನೇ ವಚನ. 2ನೇ ಅಧ್ಯಾಯ 11, 12ನೇ ವಚನ.
ರೋಮಪುರದವರಿಗೆ ಬರೆದ ಪತ್ರಿಕೆ. ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ, ಯಾಕೆಂದರೆ ದೇವರು ಪಕ್ಷಪಾತಿ ಅಲ್ಲ ಎನ್ನುವಂಥ ವಿಷಯ ಇಲ್ಲಿ ಗೊತ್ತಾಗುತ್ತೆ. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅಂದರೆ ಈ ವಚನದ ಪ್ರಕಾರ ನೋಡುವಾಗ ಧರ್ಮಶಾಸ್ತ್ರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ದೇವರಿಗೆ ವಿಧೇಯರಾಗಿ ದೇವರನ್ನ ತಿಳ್ಕೊಂಡು ಭಕ್ತಿಯಿಂದ ಯಾರು ನಡೀತಾರೋ ಅವ್ರ ಜೊತೆಯಲ್ಲಿ ದೇವರು ಇರ್ತಾರೆ, ಅವರನ್ನು ದೇವರು ಕಾಪಾಡ್ತಾರೆ. ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಇಸ್ರಾಯೇಲ್ ಜನಾಂಗದವರು ಧರ್ಮಶಾಸ್ತ್ರದ ಪ್ರಕಾರ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಒಂದು ವೇಳೆ ಭಯಭಕ್ತಿಯಿಂದ ನಡ್ಕೊಳ್ಳೋದು ಹೋದರೆ ಇಸ್ರಾಯೇಲ್ಯರನ್ನು ಕೂಡ ದೇವರು ಬಿಡೋದಿಲ್ಲ. ಇಸ್ರಾಯೇಲ್ಯರನ್ನು ಕೂಡ ಅನ್ಯರಿಗೆ ಒಪ್ಪಿಸ್ತಾರೆ. ಅದೇ ನೆಬೂಕದ್ನೆಚ್ಚರನಿಗೂ ಇಲ್ಲ ಅಶೂರಿಯರಿಗೂ ದೇವರು ಒಪ್ಪಿಸ್ತಾರೆ. ಯಾಕೆ? ಯಾವಾಗ ದೇವರನ್ನ ಬಿಟ್ಟು ಪಾಪ ಮಾಡ್ತಾರೋ ಇಸ್ರಾಯೇಲ್ ಜನಾಂಗದವರು ಪಾಪ ಮಾಡಿದಾಗ ದೇವರು ಅನ್ಯರಿಗೆ ಒಪ್ಪಿಸುವಂಥದ್ದು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ, ಹೌದಲ್ವಾ ಏನ್ಮ? ಈ ಒಂದು ವಚನಗಳ ಅನೇಕ ವಚನಗಳಿರುತ್ತೆ. ನೆಬೂಕದ್ನೆಚ್ಚರನಿಗೆ ದೇವರು ಒಂದು ಸಮಯದಲ್ಲಿ ಯೆಹೂದ್ಯರನ್ನು ಒಪ್ಪಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಅಶೂರ್ಯರಿಗೆ ಇಸ್ರಾಯೇಲ್ ಜನಾಂಗದವರನ್ನು ಒಪ್ಪಿಸ್ತಾರೆ. ಯಾಕೆಂದರೆ ಇಸ್ರಾಯೇಲ್ ಜನಾಂಗದವರು ಮಾಡಬಾರದಂಥ ಘೋರವಾದಂಥ ಪಾಪಗಳು, ಘೋರವಾದಂಥ ಅನ್ಯಾಯದ ಕಾರ್ಯಕ್ರಮಗಳು ಮಾಡಿದಾಗ ಮೊದಲನೇದಾಗಿ ದೇವರು ಎಚ್ಚರಿಸ್ತಾರೆ, ನಿಮ್ಮ ಬದುಕುಗಳನ್ನು ಸರಿಪಡಿಸ್ಕೊಡ್ರಿ, ನಿಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಡ್ರಿ, ಇಲ್ಲದೆ ಹೋದರೆ ನಿಮಗೆ ನಾಶ ಬರುತ್ತೆ ಅಂತೇಳಿ ಮೊದಲನೇದಾಗಿ ಎಚ್ಚರಿಸ್ತಾರೆ. ಮೊದಲನೇದಾಗಿ ಪ್ರವಾದಿಗಳ ಮೂಲಕ ಎಚ್ಚರಿಸ್ತಾರೆ. ಕೇಳಿಲ್ಲ ಅಂದರೆ ಅವಾಗ ಅನ್ಯರಿಗೆ ಒಪ್ಪಿಸುವಂಥದ್ದು, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಅಪಘಾತ ತರುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಾಶ ಮಾಡುವಂಥದ್ದು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ. ಅಂದರೆ ದೇವರಿಗೆ ಪಕ್ಷಪಾತ ಮಾತ್ರ ಇಲ್ಲ. ಯಾಕೆಂದರೆ ಭೂಲೋಕದಲ್ಲಿ ಯಾರ್ಯಾರು ಭಕ್ತಿಯಿಂದ ನಡ್ಕೊಳ್ತಾರೋ ಅವರ ಜೊತೆಯಲ್ಲಿ ದೇವರಿದ್ದು ಕಾಪಾಡ್ತಾರೆ. ಖಂಡಿತವಾಗಿ ಒಂದು ಕಾಲದಲ್ಲಿ ಹಾಗೇನೆ ಕಾಪಾಡಿದ್ದಾರೆ. ಈಗಿನ ಕಾಲದಲ್ಲಿ ಭಯಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತವಾಗಿ ತನ್ನ ದೂತರನ್ನ ಕಾವಲ್ಗಿಟ್ಟು ಕಾಪಾಡ್ತಾರೆ. ಓಕೆ 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 ಎಸ್. ನೋಡಿ ಬ್ರದರ್, ಈಗ ನನಗೆ ಅದೇ ಅನ್ಯ ಜನಾಂಗದವರು ಇದ್ದಾರಲ್ಲ, ಫಿಲಿಸ್ಟರ್ ಆಗಿರ್ಬೋದು, ಬೇರೆ ಬೇರೆ ನೆಬೂಕದ್ನೆಚ್ಚರ ಆಳ್ವಿಕೆ, ಅವರು ಯಾವ ದೇವರು ನಂಬುತ್ತಾ ಇದ್ರು? ಇವಾಗ ಅನ್ಯರಲ್ಲಿ ಯಾಕೆಂದ್ರೆ ಈಗ ಇಸ್ರೇಲ್ ಜನಾಂಗದವರಿಗೆ ದೇವರು ಮೊಟ್ಟ ಮೊದಲು ಆರಿಸಿಕೊಂಡಿದ್ದು ಹೌದು, ಆದ್ರೆ ಅನ್ಯ ಜನರು ಕೂಡ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಅವರಿಗೆ ಯಾವುದು ಕೂಡ ಇದು ವಾಗ್ದಾನ ಕೊಡ್ಲಿಲ್ವಾ ದೇವರವ್ರಿಗೆ? ಹಾಗಾದ್ರೆ ಅನ್ಯ ಜನಾಂಗದವರಿಗೆ ಇವು ನೋಡಿ, ನೋಹನ ಕಾಲದಲ್ಲಿ ಜನರಿದ್ದಾರಲ್ವ, ಅವರೆಲ್ಲರಿಗೂ ದೇವರು ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ದೇವರು ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ, ಹೌದಲ್ವಾ? ಇವಾಗ ಯಾರು ನಂಬಿಕೊಂಡಿದ್ದಾರಪ್ಪ ಅಂತ ನೋಡುವಾಗ ಒಂದು ಕುಟುಂಬ ಮಾತ್ರ ತಿಳ್ಕೊಂಡಿದೆ. ಮಿಕ್ಕಿದವರು ಎಲ್ಲರಿಗೂ ಸುವಾರ್ತೆ ಸಾರಿದ್ದಾರೆ ಇಲ್ವಾ? ಭೂಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರಿಗೆ ಸುವಾರ್ತೆ ಸಾರಲ್ಪಟ್ಟಿದೆ ಆಗಿನ ಕಾಲ, ನೋಹನ ಕಾಲದಲ್ಲಿ. ಓಕೆ, ಇವಾಗ ನೋಹನ ಕಾಲದಲ್ಲಿ ಸಾರಲ್ಪಟ್ಟಾಗ ಎಷ್ಟು ಜನ ನಂಬಿಕೊಂಡಿದ್ದಾರೆ? ನೋಹನ ಕುಟುಂಬ ಮಾತ್ರ ದೇವರನ್ನ ನಂಬಿಕೊಂಡು ಭಯಭಕ್ತಿಯಿಂದ ನಡೀತು. ಮಿಕ್ಕಿದವರೆಲ್ಲರೂ ಏನಾದರಪ್ಪ ಅಂತ ನೋಡುವಾಗ ನೀರಿನ ಮೂಲಕ ನಾಶವಾಗ್ತಾರೆ. ಆನಂತರ 8 ಜನ ಮಾತ್ರ ಉಳ್ಕೊಳ್ತಾರೆ. ಅವ್ರ ಮೂಲಕ ಸಂತಾನ ಅಭಿವೃದ್ಧಿ ಆಗುತ್ತೆ. ಅವ್ರ ಮೂಲಕ ಸಂತಾನ ಅಭಿವೃದ್ಧಿ ಆದಾಗ ನೋಹನನಾಗಿರ್ಬೋದು, ನೋಹನನ ಮಕ್ಕಳಾಗಿರ್ಬೋದು, ನಡೆದಿರುವಂಥ ಘಟನೆಗಳು ತನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ಬೇಕಾ ಬೇಡವಾ? ಮತ್ತೆ ತಿಳಿಸಿದಾರಾ ಇಲ್ವಾ? ಖಂಡಿತವಾಗಿ ತಿಳಿಸ್ಕೊಂಡೇ ಬಂದಿದ್ದಾರೆ. ಖಂಡಿತವಾಗಿ ತಿಳಿಸ್ಕೊಂಡೇ ಬಂದಿದ್ದಾರೆ. ಯಾಕೆಂದರೆ ಇವಾಗ ಅಬ್ರಹಾಮನು ಸುಮಾರು ವರ್ಷಗಳ ಆದಮೇಲೆ, ಅಂದರೆ ಜಲಪ್ರಳಯ ಆದ ನಂತರ ಸುಮಾರು ಜನ ಬೆಳೀತಾರೆ ಅಲ್ವಾ, ಬೆಳೆದ ಮೇಲೆ ಅಬ್ರಹಾಮ ನೋಡ್ತಾನೆ. ಅಬ್ರಹಾಮನು ದೇವರ ಸ್ವರ ಕೇಳಿದ ತಕ್ಷಣ ನಂಬ್ಕೊಳ್ತಾನೆ. ಅಬ್ರಹಾಮನು ದೇವರು ಒಂದು ಮಾತು ಕರೆದ ತಕ್ಷಣ ನಂಬಿಕೊಳ್ತಾನೆ. ಯಾಕೆಂದರೆ ಅಬ್ರಹಾಮನಿಗೆ ಆಲೋಚನೆ ಇದೆ, ನಿಜವಾದ ದೇವರು ಒಬ್ರು ಇದ್ದಾರೆ. ಆಲೋಚನೆ ಪ್ರಕಾರ ಇವಾಗ ಅಬ್ರಹಾಮನನ್ನ ಕರೀತಾರೆ ದೇವರು, ಮಗನೇ ನೀನು ನಾನು ತೋರಿಸುವಂಥ ದೇಶಕ್ಕೆ ಬಂದ್ಬಿಡು ಅಂದಾಗ ಒಂದೇ ಒಂದು ಮಾತಿಗೆ ಒಳಪಟ್ಟು ವಿಧೇಯನಾಗಿ ಹೊರಟೋಗ್ತಾನೆ. ಯಾಕೆ ಹೊರಟೋಗಿದ್ದಾನೆ? ಹೇಗೆ ಅಂದರೆ ಈ ನೋಹನ ಕಾಲದಲ್ಲಿ ನಡೆದಿರುವಂಥ ಘಟನೆಗಳು ಈ ಅಬ್ರಹಾಮನಿಗೆ ಗೊತ್ತು. ಅಬ್ರಹಾಮನಿಗೆ ಹೇಗೆ ಗೊತ್ತು ಅಂದರೆ, ನೋಹನ ಮೂಲಕ ಆತನ ಮಕ್ಕಳು, ಆತನ ಸಂತಾನ ಇದೆ ಅಲ್ವಾ, ಆ ಸಂತಾನ ಎಲ್ಲ ಮಾತಾಡ್ಕೊಂಡು ಬಂದಿದೆ.
ಅಂದರೆ ದೇವರು ಜಲಪ್ರಳಯದ ಮೂಲಕ ನಾಶ ಮಾಡಿದ್ದಾನೆ, ದೇವರು ಇದ್ದಾರೆ, ಆತನು ಮಹಾಶಕ್ತನು ಅಂತೇಳಿ ಮಾತಾಡ್ಕೊಂಡೇ ಬಂದಿದ್ದಾರೆ. ಓಕೆ, ಅಬ್ರಹಾಮನು ಕೂಡ ತಿಳ್ಕೊಳ್ತಾನೆ. ಅಲ್ಲಿರುವಂಥ ಜನಗಳ ಮಧ್ಯದಲ್ಲಿ ಸುವಾರ್ತೆ ಹೇಳ್ಕೊಂಡೇ ಬಂದಿದ್ದಾರೆ, ಅಂದರೆ ಮಾತಾಡ್ಕೊಂಡೇ ಬಂದಿದ್ದಾರೆ ಕೆಲವರು ಭಕ್ತರು. ಕೆಲವರು ತಿಳ್ಕೊಂಡಿಲ್ಲ. ಬರ್ತಾ ಬರ್ತಾ ಏನಾಗಿದ್ದಾರಪ್ಪ ಅಂತ ನೋಡುವಾಗ ನೋಹನ ಕಾಲ ಮುಗೀತಲ್ವ. ನೋಹನ ಕಾಲ ಆದಮೇಲೆ ಕೆಲವರು ಭಕ್ತರು, ಕೆಲವರು ಒಳ್ಳೆ ರೀತಿಯಿಂದ ನಡ್ಕೊಳ್ತಾರೆ, ಇನ್ನು ಕೆಲವರು ಲೋಕದ ರೀತಿಯಲ್ಲಿ ನಡ್ಕೊಳ್ತಾರೆ. ಅವರ ಮಧ್ಯದಲ್ಲಿ ನಿಮ್ರೋದನು ಎಂಬುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ನೋಹಾನನ ಮೊಮ್ಮಕ್ಕಳು, ನೋಹನನ ಮೂಲಕ ಮೊಮ್ಮಕ್ಕಳು ಬರ್ತಾರಲ್ವ. ಈ ಮೊಮ್ಮಕ್ಕಳಲ್ಲಿ ಒಬ್ಬನು ಇರ್ತಾನೆ ನಿಮ್ರೋದನಂತ. ಈ ನಿಮ್ರೋದನು ಭೂಲೋಕದಲ್ಲಿ ಮೊದಲನೇ ಅರಸನಾಗ್ತಾನೆ. ಈ ನಿಮ್ರೋದನ ಏನು ಮಾಡ್ತಾನಂದರೆ ಒಂದು ವಿಗ್ರಹ ನಿಲ್ಲಿಸುವಂಥದ್ದು, ಎರಡನೇದಾಗಿ ವಿಗ್ರಹ ಆರಾಧನೆ ಎನ್ನುವಂಥದ್ದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ ವಿಗ್ರಹ ಆರಾಧನೆ ಅನ್ನೋದು ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಒಬ್ಬರಿಂದ ಇಬ್ಬರು, ಇಬ್ಬರಿಂದ 4 ಜನ, ಆನಂತರ ಅನೇಕ ರೀತಿಯಲ್ಲಿ ಭೂಲೋಕದಲ್ಲಿ ತುಂಬಿಕೊಳ್ಳುತ್ತೆ. ಇದು ನಡೆಯುತ್ತೆ. ಆದರೆ ದೇವರು ಕೆಲವ್ರ ಮೂಲಕ ತಿಳಿಸ್ಕೊಂಡೇ ಬಂದಿದ್ದಾರೆ. ಭಕ್ತರ ಮೂಲಕ ದೇವರು ತನ್ನ ಸುವಾರ್ತೆಯನ್ನ ತಿಳಿಸ್ಕೊಂಡೇ ಬಂದಿದ್ದಾನೆ. ಅಬ್ರಹಾಮನ ಮೂಲಕ ತಿಳಿಸಿದ್ದಾನೆ, ಇಸಾಕನ ಮೂಲಕ ತಿಳಿಸಿದ್ದಾನೆ, ಯಾಕೋಬನ ಮೂಲಕ ತಿಳಿಸಿದ್ದಾನೆ. ಆ ಪರಿಸರದಲ್ಲಿ ತಿಳಿಸ್ಕೊಂಡೇ ಬಂದಿದ್ದಾನೆ. ಈಗ ಹೇಳ್ಕೊಂಡು ಅದು ದೇವರದೆಲ್ಲ ತಿಳಿಸ್ಕೊಟ್ಟಿದ್ದಾರೆ, ಹೌದು. ಆದ್ರೆ ಈಗ ಇನ್ನೀಗ ಮುಂದಿನ ಬರುವಂತ ದಿನಗಳಲ್ಲಿ ಇಸ್ರಾಯೇಲ್ ದೇಶದಲ್ಲೇ ದೇವರು ಇಲ್ಲ ಅನ್ನುವಂತ ನೀವೊಂದು ಮಾತು ಹೇಳಿದ್ದು, ಅದಕ್ಕೆ ಈಗ ಅವರ ಒಂದು ಟೆಕ್ನಾಲಜಿಯಿಂದೆಲ್ಲ ಯುದ್ಧಗಳು ಮಾಡ್ತಾ ಇದ್ದಾರಾ? ಯಾವ್ದಮ್ಮ? ಅವರ ಟೆಕ್ನಾಲಜಿಯಿಂದಲೇ ಅವ್ರು ಯುದ್ಧ ಮಾಡ್ತಾ ಇದ್ರ ಅಥವಾ ದೇವರು ಅವ್ರ ಜೊತೆ ಇದ್ದಾರ ಅಂತ ನನ್ಗೆ ಕ್ಲಾರಿಟಿ ಬೇಕು ಬ್ರದರ್. ಅದು ಇವಾಗ ಭೂಲೋಕದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಇವಾಗ ಇಸ್ರೇಲ್ ಜನಾಂಗದವರಾಗಿರ್ಬೋದು, ಇಸ್ಲಾಂ ಸೋದರರಾಗಿರ್ಬೋದು, ಕ್ರೈಸ್ತರಿಗೆ ಆಗಿರ್ಬೋದು, ಅನ್ಯ ಜನಾಂಗದವರು ಎಲ್ಲರಿಗೂ ದೇವರು ಏನು ಮಾಡಿದ್ದಾರೆ ಅಂದರೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಎಲ್ಲರಿಗೂ ಜ್ಞಾನ ಕೂಡ ಕೊಟ್ಟಿದ್ದಾರೆ ದೇವರು. ಇವಾಗ ದೇವರ ಒಂದು ಮಾರ್ಗ ಕೂಡ ತಿಳಿಸ್ಕೊಟ್ಟಿದ್ದಾರೆ. ದೇವರ ಮಾರ್ಗ ಏನು? ಯೇಸು ಕ್ರಿಸ್ತ ಹೇಳಿದ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಅಂದರೆ ಪರಲೋಕಕ್ಕೆ ಹೋಗಬೇಕಾದ್ರೆ ಮಾರ್ಗ ನಾನೇ. ನನ್ನ ಮಾರ್ಗದಲ್ಲಿ ಬಂದು ಒಳ್ಳೆ ಆತ್ಮಿಕವಾಗಿ ಈ ಲೋಕದಲ್ಲಿ ಬದುಕಬೇಕು. ಆತ್ಮಿಕವಾಗಿ ಅಂದರೆ ಪ್ರಾರ್ಥನೆಯಲ್ಲಿರಬೇಕು. ಶತ್ರುಗಳು ಒಂದು ವೇಳೆ ಇದ್ದರೆ ಅವರನ್ನು ಕೂಡ ನೀವು ಕ್ಷಮಿಸಬೇಕು. ಅವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು. ನೀವು ಎಲ್ಲಿ ಕೂಡ ಯುದ್ಧಕ್ಕೆ ಆಗಲಿ ಜಗಳಕ್ಕಾಗಲಿ ಹೋಗಬಾರ್ದು. ಚಾಡಿ ಹೇಳುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದಾಗಿರ್ಬೋದು, ಇದು ನೀವು ಮಾಡಬಾರ್ದು ಅಂತೇಳಿ ತನ್ನ ಮಕ್ಕಳಿಗೆ ಹೇಳ್ತಾರೆ. ಅಂದರೆ ದೇವರನ್ನು ಹಿಂಬಾಲಿಸುವಂಥ ಮಕ್ಕಳಿಗೆ ದೇವರು ಹೇಳುವಂಥ ಮಾತು. ಇವಾಗ ದೇವರ ಮಾತು ಯಾರು ಕೇಳ್ತಾರೋ ಅವ್ರು ಏನು ಮಾಡ್ತಾರೆ ಅಂದರೆ ಒಳ್ಳೆಯದನ್ನೇ ಮಾಡ್ತಾರೆ. ಯುದ್ಧ ಮಾಡೋಕ್ಕೆ ಹೋಗಲ್ಲ, ಜಗಳ ಮಾಡೋಕ್ಕೆ ಹೋಗಲ್ಲ, ಗಲಾಟೆ ಮಾಡಲ್ಲ. ಮತ್ತು ಹಾಗಿರುವಾಗ ಇವರೆಲ್ಲರ ಮಧ್ಯದಲ್ಲಿ ಯುದ್ಧಗಳು ಗಲಾಟೆಗಳು ನಡೀತಾ ಇದೆಯಲ್ಲ, ಮತ್ತು ಇದೇನಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಹೌದಲ್ವಾ? ಅಂದರೆ ದೇವ್ರ ಉದ್ದೇಶ ಮಾತ್ರ ಏನಪ್ಪ ಅಂದರೆ ನೀವು ಯಾರು ಕೂಡ ಜಗಳಕ್ಕೆ ಹೋಗಬಾರ್ದು, ಯುದ್ಧಕ್ಕೆ ಹೋಗಬಾರ್ದು. ಯಾಕೆಂದರೆ ಎಲ್ಲರೂ ನನ್ನ ಮಕ್ಕಳಾಗಿರುವಾಗ ನೀವು ಒಳ್ಳೆ ರೀತಿಯಿಂದನೇ ಬದುಕಬೇಕು, ನ್ಯಾಯದಿಂದ, ಭಕ್ತಿಯಿಂದ, ಯಥಾರ್ಥವಾಗಿ ಬದುಕಬೇಕೆನ್ನುವಂಥದ್ದೇ ದೇವರ ಸಂಕಲ್ಪ, ದೇವರ ಉದ್ದೇಶ. ಎರಡನೇದಾಗಿ ಈ ಲೋಕದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಅದು ನಿಮ್ಮಿಷ್ಟ. ಅಂದರೆ ಇದು ಜೀವ ಮಾರ್ಗ. ಲೋಕದ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಅದು ಮರಣದ ಮಾರ್ಗ, ಅಂದರೆ ನಿತ್ಯ ನಾಶನಕ್ಕೆ ಹೋಗುವಂಥ ಮಾರ್ಗ. ನನ್ನ ಮಾರ್ಗದಲ್ಲಿ ಬಂದರೆ ನಿಮಗೆ ಪರಲೋಕವನ್ನು ಕೊಡ್ತೀನಿ, ನಿಮ್ಮಿಷ್ಟದ ಪ್ರಕಾರ ನೀವು ನಡ್ಕೊಂಡ್ರೆ ನೀವು ನರಕಕ್ಕೆ ಹೋಗ್ತೀರಾ, ನೀವು ಜಾಗೃತಿಯಾಗಿರಿ ಅಂತ ಹೇಳ್ತಾರೆ. ಹೇಳಿದಾಗ ಇವರೇನು ಮಾಡಬೇಕು? ಭಕ್ತಿ ಮಾರ್ಗದಲ್ಲಿ ಬರಬೇಕು. ಭಕ್ತಿ ಮಾರ್ಗದಲ್ಲಿ ಇವ್ರು ಬರ್ತಾ ಇಲ್ಲ. ಲೋಕದಲ್ಲಿ ಆಸ್ತಿಗೋಸ್ಕರ, ಆನಂತರ ಅಂತಸ್ತುಗೋಸ್ಕರ, ಇಲ್ಲಾಂದರೆ ಸಂಪಾದನೆಗೋಸ್ಕರ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಒಟ್ಟಲ್ಲಿ ಯುದ್ಧಗಳು ಮಾತ್ರ ನಡೆಸ್ತಾ ಇದ್ದಾರೆ. ಮತ್ತು ಈ ಯುದ್ಧಗಳ ಹಿಂದೆ ದೇವರಿದ್ದಾರಾ ಅಥವಾ ಇವರೇ ಸ್ವಂತವಾಗಿ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಇವರಿಗೆ ದೇವ್ರು ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ, ದೇವರ ಬೆಂಬಲ ಇಲ್ಲ, ದೇವ್ರು ಮಾಡಿ ಅಂತ ಹೇಳಲ್ಲ. ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ದುರಾಲೋಚನೆಗಳು, ದುರಾತ್ಮನ ಆಲೋಚನೆಗಳು, ಸೈತಾನನ ಆಲೋಚನೆಗಳು ಹುಟ್ಟಿರುವುದರಿಂದ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ತಮ್ಮ ಜ್ಞಾನದಿಂದ ಯುದ್ಧಗಳನ್ನು ಮಾಡಿಕೊಂಡು ಹೊಡೆದಾಡಿಕೊಂಡು ಸಾಯ್ತಾ ಇದ್ದಾರೆ. ಇದೇನಪ್ಪ ಅಂತಂದರೆ ಈ ಟೋಟಲಿ ಈ ಪ್ರಪಂಚ ದೇಶದಲ್ಲಿದ್ದಂಥ ಎಲ್ಲ ವಸ್ತುಗಳು ದೇವ್ರದೇ, ಜ್ಞಾನ ಕೊಟ್ಟಿದ್ದು ಕೂಡ ದೇವರೇ. ಆದರೆ ಇದು ಒಳ್ಳೆಯದಕ್ಕೆ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ.
ಈ ಜ್ಞಾನವನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ, ದೇವ್ರು ಹೇಳಿದ್ದು. ಆದರೆ ಇವ್ರು ಏನಪ್ಪ ಅಂದರೆ ಲೋಕದ ರೀತಿಯಲ್ಲಿ ಯುದ್ಧಗಳು, ಲೋಕದ ರೀತಿಯಲ್ಲಿ ಗಲಾಟೆಗಳು ಇವೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೇನಪ್ಪ ಅಂದರೆ ಕಾರಣ ಏನಪ್ಪ ಅಂದರೆ ಅವರ ಭೋಗಾಶೆ, ಅವರ ಹೃದಯದಲ್ಲಿ ದುರಾತ್ಮ. ಶಕ್ತಿ ಅನ್ನುವಂಥದ್ದು ಇವರು ಕೊಟ್ಟಿರುವಂಥ ಜ್ಞಾನ ಇದೆಯಲ್ಲ, ಇದು ದೇವರು ಕೊಟ್ಟಿದ್ದಾರೆ, ಆದರೆ ಇವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯೇಸು ಕ್ರಿಸ್ತನ ಒಪ್ಕೊಳ್ಳುವಂತ ಸಂದರ್ಭ ಬರ್ಬೋದು ಬ್ರದರ್, ಇಸ್ರೇಲ್ ಜನದವರಿಗೆ, ಅನ್ಯ ಜನಾಂಗದವರಿಗೆ ಕೂಡ ಇವರೇ ದೇವರು ಅಂತ ಹೇಳಿ ನಂಬುವಂತ ಚಾನ್ಸಸ್ ಉಂಟಾ? ಬೈಬಲ್ ಬರೆಯಲ್ಪಟ್ಟಿದೆ ಇದ್ರಲ್ಲಿ ಏನಾದರೂ? ನಾಮಕವಾಸ್ತೆ ನಂಬುವವರಿದ್ದಾರೆ, ಆದರೆ ಎರಡನೇ ಆಗಮನ ಇದೆಯಲ್ಲ, ಎರಡನೇ ಆಗಮನ ಬರುವಂಥ ಸಮಯದಲ್ಲಿ ನಿಜವಾದ ಭಕ್ತರು ಇರ್ತಾರ ಇರಲು ಅನ್ನೋದನ್ನು ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದ್ಸಾರಿ ಯೇಸು ಪ್ರಭು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಅಂದರೆ ಯೇಸು ಕ್ರಿಸ್ತರು ಎರಡನೇ ಆಗಮನ, ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಈ ಭೂಮಿಯ ಮೇಲೆ ನಂಬಿಕೆ ಉಳ್ಳವರು ಕಾಣ್ತಾರಾ ಅಂತೇಳಿ ಪ್ರಶ್ನೆ ಆಗ್ತದೆ, ಡೌಟ್. ಅಂದರೆ ಯೇಸು ಪ್ರಭುಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅನುಮಾನಪ್ಪ ಅಂದರೆ ಭೂಮಿಯ ಮೇಲೆ, ಅಂದರೆ ನಾನು ಎರಡನೇ ಆಗಮನದಲ್ಲಿ ಬರುವಾಗ ಭೂಮಿಯ ಮೇಲೆ ನಂಬಿಕೆ ಉಳ್ಳವರು ಕಾಣುವರೋ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ ಅಲ್ಲಿ. ಅಂದರೆ ಅರ್ಥ ಏನಪ್ಪ ಅಂದರೆ ಕಾಣುವನು ಅಂದರೆ ಇರ್ತಾರಾ ಇರಲ್ವಾ? ಖಂಡಿತವಾಗಿ ಇರ್ತಾರಂತೂ ಹೇಳಿಲ್ಲ, ಇರಲ್ಲ ಅಂತೂ ಹೇಳಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಯೇಸು ಪ್ರಭು. ಈ ವಚನದ ಪ್ರಕಾರ ಗಮನಿಸುವಾಗ ಇವಾಗ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಯಾವ ಸ್ಥಾನದಲ್ಲಿದ್ದಾರೆ ಹೇಳಿ? ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಮೊದಲನೇ ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಕ್ರೈಸ್ತರಿದ್ದಾರೆ, ಹೌದಲ್ವಾ? ಅಂದರೆ ಪ್ರಪಂಚದ ಜನಸಂಖ್ಯೆ ನೋಡುವಾಗ 850 ಕೋಟಿ ಮಂದಿ ಇದ್ದಾರೆ. 850 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಅತ್ಯಧಿಕವಾಗಿ ದೇವರನ್ನು ನಂಬಿದವರು ಅಂದರೆ ಅತ್ಯಧಿಕವಾದಂಥ ಜನಸಂಖ್ಯೆ ಯಾರಪ್ಪ ಅಂತ ನೋಡುವಾಗ ಕ್ರೈಸ್ತರೇ. ಮೊದಲನೇ ಸ್ಥಾನ ಕ್ರೈಸ್ತರು, ಎರಡನೇ ಸ್ಥಾನ ಇಸ್ಲಾಂ ಸೋದರರು. ಮೊದಲನೇ ಸ್ಥಾನ ಯಾರಪ್ಪ ಅಂದರೆ ಕ್ರೈಸ್ತರು, ಎರಡನೇ ಸ್ಥಾನ ಯಾರ್ದಪ್ಪ ಅಂತ ನೋಡುವಾಗ ಇಸ್ಲಾಂ ಸೋದರರು, ಮತ್ತು ಮೂರನೇ ಸ್ಥಾನ ಏನಪ್ಪ ಅಂದರೆ ಅನ್ಯರು ಮೂರನೇ ಸ್ಥಾನದಲ್ಲಿ ಬರ್ತಾರೆ. ಅಂದರೆ ಈ ಅನ್ಯರ ಗುಂಪಲ್ಲಿ ಅನೇಕ ಧರ್ಮಗಳಿದೆ, ಅನೇಕ ಮತಗಳಿದೆ, ಅನೇಕ ಧರ್ಮಗಳಿದೆ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥವರು ಸುಮಾರು ಜನಾಂಗದವರು ಇದ್ದಾರೆ. ಮೊದಲನೇ ಸ್ಥಾನದಲ್ಲಿ ಬಹಳ ಸಂಖ್ಯೆ ಇದೆ. ಇವಾಗ ಬಹಳ ಸಂಖ್ಯೆ ಇರುವಾಗ, ಯೇಸು ಕ್ರಿಸ್ತರನ್ನು ನಂಬಿರುವಂಥ ಜನ ಬಹಳ ಮಂದಿ ಇರುವಾಗ ದಿನಕ್ಕೆ ಯೇಸು ಕ್ರಿಸ್ತರನ್ನು ನಂಬಿದವರು ಬೆಳಿಬೇಕಾ ಕಡಿಮೆ ಆಗಬೇಕಾ? ಬೆಳಿಬೇಕು. ಇವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನ ಬರ್ತಾ ಇದೆಯಲ್ವಾ? ಬರುವಂತಹ ಸಮಯದಲ್ಲಿ ಪ್ರತಿನಿತ್ಯ ದಿನಕ್ಕೆ ಏನಪ್ಪ ಅಂದರೆ ಯೇಸು ಕ್ರಿಸ್ತರನ್ನು ನಂಬಿದವರು ಬೆಳಿಬೇಕು, ಅಭಿವೃದ್ಧಿ ಆಗ್ಬೇಕು, ಹೌದಲ್ವಾ? ಟೋಟಲ್ ಪ್ರಪಂಚ ತುಂಬಿಕೊಳ್ಳಬೇಕು. ಆದರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ನಂಬಿಕೆಯುಳ್ಳವರು ಕಾಣುವರೋ? ನಂಬಿಕೆಯುಳ್ಳವರು ಕಾಣ್ತಾರಾ? ನಂಬಿದವರು ಇರ್ತಾರಾ? ಅಂದರೆ ನನ್ನನ್ನು ನಂಬಿದವರು ಇರ್ತಾರಾ? ಮತ್ತು ಇಷ್ಟು ಜನಾಂಗದವ್ರು ಇದ್ದಾರಲ್ಲ, ಇವರೆಲ್ಲರೂ ನಂಬಿಲ್ವಾ? ಇಷ್ಟು ಮಂದಿ ಇದ್ದಾರಲ್ಲ, ಇವರೆಲ್ಲರೂ ನಂಬಿಲ್ವಾ? ನಂಬಿದವರ ನಂಬದೇ ಇದ್ದವರು. ಒಂದು ವೇಳೆ ಯೇಸು ಪ್ರಭು ಇವತ್ತೇ ಈ ರಾತ್ರಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಎಷ್ಟು ಜನ ರಕ್ಷಣೆ ಹೊಂದುತ್ತಾರೆ? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಇರುತ್ತೆ. ಒಂದ್ಸರಿ ನೋಡಿ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದ್ದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡಿಡಿಯುವವರು ಸ್ವಲ್ಪ ಜನ. ನೋಡಿದ್ರೆ ಅಂದರೆ ನಾಶನಕ್ಕೆ ಹೋಗುವಂಥ ದಾರಿ ಅಗಲವಾಗಿದೆ, ವಿಶಾಲವಾಗಿದೆ ಅಂತೆ. ಆ ಮಾರ್ಗಕ್ಕೆ ಹೋಗುವವರು ಬಹಳ ಮಂದಿ ಇದ್ದಾರಂತೆ.
ನಿತ್ಯ ಜೀವವನ್ನು ಪಡ್ಕೊಳ್ಳುವಂಥ ದಾರಿ ಬಿಕ್ಕಟ್ಟಾಗಿದೆ ಅಂತೆ. ನಿತ್ಯ ಜೀವಕ್ಕೆ ಹೋಗುವಂಥ ಜನರು ಸ್ವಲ್ಪ ಜನ ಅಂತೆ. ನಿತ್ಯ ಜೀವಕ್ಕೆ ಹೋಗುವಂಥ ಜನ ಎಷ್ಟು ಜನ ಅಂತೆ? ಸ್ವಲ್ಪ ಜನ ಅಂತೆ. ನಾಶನಕ್ಕೆ ಹೋಗುವಂಥ ಜನ ಎಷ್ಟಂತೆ? ಬಹಳ ಮಂದಿ ಇದ್ದಾರಂತೆ. ಇವಾಗ ಈ ವಚನದ ಪ್ರಕಾರ ನೋಡುವಾಗ ನಾಶನಕ್ಕೆ ಹೋಗುವವರು ಬಹಳ ಜನ, ರಕ್ಷಣೆ ಹೊಂದುವವರು ಸ್ವಲ್ಪ ಜನ. ಒಂದು ವೇಳೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದರೆ ರಕ್ಷಣೆ ಹೊಂದುವವರು ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಜನ ಇರ್ತಾರೆ. ಅಂದ್ರೆ ಕೆಲವರೆಲ್ಲ ನಾನು ಕೆಲವು ವಿಡಿಯೋನೆಲ್ಲ ನೋಡಿದೆ ಬ್ರದರು. ಯೇಸು ಕ್ರಿಸ್ತರ ಎರಡನೇ ಆಗಮನ ಬರ್ಬೇಕಾದ್ರೆ ಇಸ್ರಾಯೇಲ್ ದೇಶವನ್ನು ಯಾರೊಬ್ರು ಪಾಸ್ಟರ್ ಫಾದರ್ ಬಂದು ಆಳ್ವಿಕೆ ಮಾಡ್ತಾರೆ, ಆನಂತರ ಯೇಸು ಕ್ರಿಸ್ತರ ಅಲ್ಲಿಗೆ ಬರ್ತಾರೆ ಅನ್ನುವಂತ ಒಂದು ಏನೋ ವಿಡಿಯೋ ನೋಡಿದೆ ನನ್ನದು. ಅದು ನಿಜವಾಗ್ಲೂ ಯೇಸು ಕ್ರಿಸ್ತರ ಇಸ್ರಾಯೇಲ್ ದೇಶಕ್ಕೆ ಬರ್ತಾರ ಅಥವಾ ಟೋಟಲ್ ಜಜ್ಮೆಂಟ್ ಕೂಡಕ್ಕೆ ಬರ್ತಾರ? ಹಳೆ ಒಡಂಬಡಿಕೆಯಲ್ಲಿ ಮೀಕನು ಗ್ರಂಥ ಆಗಿರ್ಬೋದು, ಜಕರ್ಯ ಗ್ರಂಥ ಆಗಿರ್ಬೋದು, ಕೆಲವು ಗ್ರಂಥಗಳಲ್ಲಿ ಯೇಸು ಪ್ರಭು ಬರ್ತಾರೆ, ಮೆಸ್ಸಯ್ಯನು ಬರ್ತಾರಂತೇಳಿ ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದರು. ಇನ್ನೊಂದೇನಪ್ಪ ಅಂತಂದರೆ ಎರಡನೇ ಆಗಮನ. ಇವಾಗ ಎರಡನೇ ಆಗಮನದಲ್ಲಿ ಏನು ನಡೆಯುತ್ತೆ ನೋಡಿ ಒಂದು ಸಾರಿ. ಎರಡನೇ ಆಗಮನದಲ್ಲಿ ಅಂದರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಏನು ನಡೆಯುತ್ತೆ ವಾಕ್ಯದ ಮೂಲಕ ನೋಡೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು ಅಂತಿರುತ್ತೆ. ಅಂದರೆ ಆಕಾಶ ಸುಟ್ಟೋಗುತ್ತೆ, ಸೂರ್ಯನು ಸುಟ್ಟೋಗ್ತಾನೆ, ಟೋಟಲ್ ಈ ಜಗತ್ತು ಏನಾಗುತ್ತೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಏನಾಗುತ್ತಂತೆ? ಭೂಮಂಡಲ ಸುಟ್ಟೋಗುತ್ತಂತೆ, ಆಕಾಶ ಸುಟ್ಟೋಗುತ್ತಂತೆ, ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಸುಟ್ಟೋಗ್ತಂತೆ. ಎಲ್ಲ ಸುಟ್ಟೋಗುವಾಗ ಭೂಮಿ ಆಕಾಶ ಎಲ್ಲ ಸುಟ್ಟೋಗುವಾಗ ಇಸ್ರೇಲ್ ದೇಶ ಸುಟ್ಟೋಗುತ್ತೆ, ಪ್ರಪಂಚನೇ ಸುಟ್ಟೋಗುತ್ತೆ. ಆಗಿರುವಾಗ ಇಸ್ರೇಲ್ ದೇಶದ ಮೇಲೆ ಬರ್ತಾರ ಯೇಸು ಪ್ರಭು ಎರಡನೇ ಆಗಮನದಲ್ಲಿ ಅಂತ ಹೇಳ್ತಾರಲ್ಲ, ಈ ಮಾತು ಎಷ್ಟರ ಮಟ್ಟಿಗೆ ನಿಜ? ಎರಡನೇ ಆಗಮನದಲ್ಲಿ ಟೋಟಲ್ ಜಗತ್ತೇ ಬೂದಿ ಆಗತ್ತಂತ ಇರುತ್ತಲ್ಲ, ಬೂದಿ ಆಗುತ್ತೆ ಅಂದಾಗ ಇವರೇನಂತಾರೆ? ಎರಡನೇ ಆಗಮನದಲ್ಲಿ ಇಸ್ರಾಯೇಲ್ ದೇಶದ ಮೇಲೆ ಯೇಸು ಕ್ರಿಸ್ತರು ಬರ್ತಾರೆ, 1000 ವರ್ಷ ಪರಿಪಾಲನೆ ಮಾಡ್ತಾರೆ ಅಂತೇಳಿ ಈ ಕಥೆಗಳನ್ನು ಹುಟ್ಟಿಸಿದ್ದಾರೆ. ಇದು ಬೈಬಲ್ ಪ್ರಕಾರ ತಪ್ಪು. ಯಾಕಂದರೆ ದೇವರ ರಾಜ್ಯ ಪರಿಪಾಲನೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಿದ್ದಾರಲ್ಲ ಆವಾಗ ಪ್ರಾರಂಭವಾಗಿದೆ. ದೇವರ ರಾಜ್ಯವನ್ನು ಕುರಿತು ಸುಮಾರು ಒಂದು 20 ಈ ವಿಡಿಯೋಗಳು ಮಾತಾಡಿದ್ದೀನಿ. ದೇವರ ರಾಜ್ಯ ಬಂದಿದೆ ಅನ್ನೋದಕ್ಕೆ ಸುಮಾರು ವಿಡಿಯೋಗಳನ್ನು ಮಾತಾಡಿದ್ದೀನಿ. ಇವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನ ಬರುತ್ತಲ್ವ, ಬಂದಾಗ ಟೋಟಲ್ ಪ್ರಪಂಚ ನಾಶ ಆಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ನರಕಕ್ಕೆ ಹೋಗ್ತಾರೆ. ಟೋಟಲ್ ಜಗತ್ತು ಬೂದಿ ಆಗುತ್ತೆ. ಮತ್ತು ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ. ಇವೆಲ್ಲ ಟೋಟಲ್ ಕತೆಗಳು, ಅವೆಲ್ಲ ಸುಳ್ಳು. ಅವೆಲ್ಲ ನಂಬಕ್ಕೆ ಹೋಗ್ಬಾರ್ದು ಯಾರು ಕೂಡ. ಒಳ್ಳೆಯ ಸಂದೇಶ ಕೊಟ್ಟಿರಿ, ತುಂಬಾ ಸಂತೋಷ ಬ್ರದರ್. ಹೌದು, ಯಾಕಂದ್ರೆ ಈ ಕಾಲದಲ್ಲಿ, ಈ ಕೊನೆ ದಿನಗಳಲ್ಲಿ ಸುಳ್ಳು ಸುಳ್ಳು ವಾಕ್ಯಗಳನ್ನು ಹೇಳೋರು, ಆಮೇಲೆ ಎಲ್ಲ ಇಷ್ಟ ಬಂದಾಗೆ ಕತೆಗಳನ್ನು ಹೇಳಿ ಮೋಸ ಮಾಡೋರು ಬಹಳ ಮಂದಿ ಇದ್ದಾರೆ. ಆದ್ದರಿಂದ ನಮ್ಮ ಕ್ರೈಸ್ತರೆಲ್ಲರೂ ಕೂಡ ಸತ್ಯವಾದಂಥ ಜ್ಞಾನವನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ನಮಗೆ ಮಾರ್ಗ ಯೇಸು ಪ್ರಭು. ಪರಲೋಕಕ್ಕೆ ಹೋಗಬೇಕಾದ್ರೆ ದಾರಿ ಒಂದೇ. ಈ ದಾರಿಯಲ್ಲಿ ಅಂದರೆ ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಭಯಭಕ್ತಿಯಿಂದ ನಡಿಬೇಕು. ನಡೆದು ನಿತ್ಯ ಜೀವನ ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಸೈತಾನನು ಕೂಡ ಕೆಲಸ ಮಾಡ್ತಾ ಇದ್ದಾನೆ.
ಯಾರು ಕೂಡ ಪರಲೋಕಕ್ಕೆ ಹೋಗಬಾರ್ದು, ನಿತ್ಯ ಜೀವನ ಪಡ್ಕೊಳ್ಬಾರ್ದು, ದೇವರ ಮಕ್ಕಳನ್ನು ನಾಶ ಮಾಡಬೇಕಂತೇಳಿ ಅವನು ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅವನನ್ನು ಗೆಲ್ಲಬೇಕು. ಓಕೆ, ಅವನನ್ನು ಗೆಲ್ಲಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ಪ್ರತಿನಿತ್ಯ ಕೂಡ ಓದಬೇಕು, ಧ್ಯಾನಿಸ್ಬೇಕು, ಪ್ರಾರ್ಥನೆಯಲ್ಲಿರಬೇಕು. ಇದರ ಈಗ ನಮಗೆ ರಕ್ಷಣೆ ಬರುತ್ತೆ. ಇನ್ನೊಂದು ನಾನು ಲಾಸ್ಟ್ ಒಂದು ಸಂದೇಶ ಕೇಳಕ್ಕೆ ಇಷ್ಟಪಡ್ತೀನಿ ಬರೋದು. ಹೇಳಿ. ಈಗ ಟೋಟಲ್ ಈಗ 425% ಜನ ಕ್ರೈಸ್ತ ಜನ ಇದ್ದಾರೆ. ಬೈಬಲ್ ಎಲ್ಲ ಪ್ರತಿಯೊಬ್ಬರಿಗೆ ಇರುವಂತದ್ದು ಒಂದೇ ಬೈಬಲ್. ಆದ್ರೆ 9,000 ಈಗ ಸಭೆಗಳಾಗಿದ್ದಾವೆ, ಅದಕ್ಕಿಂತ ಜಾಸ್ತಿನೇ ಆಗಿರ್ಬೋದು. ವಿಷಯ ಏನಂದ್ರೆ ಇಲ್ಲಿ ಬೈಬಲ್ ಇರುವಂತದ್ದು ಒಂದೇ. ಒಂದು ಸಭೆದವ್ರು ಹೇಳ್ತಾರೆ ನಾನ್ ಹೇಳಿದೆ ಸತ್ಯ ಅಂತ ಹೇಳ್ತಾರೆ, ಇನ್ನೊಬ್ರು ಸಭೆ ಹೇಳ್ತಾರೆ ನಾನ್ ಹೇಳಿದೆ ಸತ್ಯ ಅಂತ ಹೇಳ್ತಾರೆ. ಅವರವರ ಸಿದ್ಧಾಂತದ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ. ಆದ್ರೆ ಬೈಬಲ್ ಅನ್ನು ಪರಿಶೋಧನೆ ಮಾಡಿ ಅದರ ಪ್ರಕಾರ ಜೀವಿಸುವಂತರು ನಮ್ಮ ಕ್ರೈಸ್ತ ಸಭೆಯಲ್ಲಿ ಅತ್ಯಂತ ಕಡಿಮೆ ಉಳ್ಳವರು ಅಂತ ಹೇಳಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಬ್ರದರ್? ನೋಡಿ ಮ್ಯಾಮ್, ಇವಾಗ ಎಲ್ಲ ಒಂದು ವ್ಯಾಪಾರದ ಅಂಗಡಿಗಳಿರುತ್ತಲ್ಲ, ಅಂಗಡಿಗಳು ವ್ಯಾಪಾರ ಮಾಡ್ತಾರೆ ನೋಡಿ. ಹೌದು, ವ್ಯಾಪಾರ ಅಂತಂದ್ಮೇಲೆ ನೋಡಿ, ಇವಾಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಇರ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಅಂಗಡಿಗಳನ್ನು, ದೊಡ್ಡ ದೊಡ್ಡ ಶಾಪುಗಳನ್ನು ಇಟ್ಕೊಂಡಿರ್ತಾರೆ. ಇವಾಗ ನೋಡಿ, ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರಲ್ವ, ಯಾವುದೇ ಆಗಿರ್ಬೋದು. ಯಾವುದಂದರೆ ಹೋಗಿ ಒಂದು ವಸ್ತ್ರಗಳನ್ನು ಅಂದ್ಕೊಳ್ಳೋಣ, ವಸ್ತ್ರಗಳನ್ನು ಮಾರುವಂಥ ಫುಟ್ಪಾತ್ನಲ್ಲಿ ವ್ಯಾಪಾರಸ್ಥರು ಏನಂತ ಹೇಳ್ತಾರೆ ಹೇಳಿ? ನಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ, ಇದು ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ನನ್ನದು ಒಳ್ಳೆದೇ ಕ್ವಾಲಿಟಿ ಅಂತ ಹೇಳ್ತಾ ಇರ್ತಾರೆ. ಇದು ಒರಿಜಿನಲ್ ಇದು ಒಳ್ಳೆ ಕ್ವಾಲಿಟಿ, ಇದು ಒಳ್ಳೆ ಕ್ವಾಲಿಟಿ, ಇದು ಒಳ್ಳೆ ಕ್ವಾಲಿಟಿ, ಇದೆಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದಲ್ವಾ? ಅಂದರೆ ಮಾರಾಟ ಮಾಡಬೇಕಾದ್ರೆ ಇದು ಒಳ್ಳೇದು, ಇದು ಒಳ್ಳೇದು ಎಲ್ಲ ತೋರಿಸ್ತಾರೋ ತೋರಿಸಲ್ವಾ? ಎಲ್ಲಿ? ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು. ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಅಂಗಡಿ, ಒಳ್ಳೆ ನೀಟಾಗಿ ವ್ಯಾಪಾರ ಮಾಡ್ತಾರೆ, ದೊಡ್ಡ ಅಂಗಡಿ ಇರುತ್ತೆ ಅಲ್ವಾ, ದೊಡ್ಡ ಶಾಪ್ಗಳಲ್ಲಿ, ಅಲ್ಲಿ ಹೋಗಿ ಕೇಳಿ ಅವ್ರೇನು ಹೇಳ್ತಾರೆ ಹೇಳಿ? ಇದು ಒಳ್ಳೆ ಕ್ವಾಲಿಟಿ, ಅದೊಂದು ಅವರು ಕೂಡ ಇದನ್ನ ಹೇಳ್ತಾರೆ, ಇದು ಒಳ್ಳೆ ಕ್ವಾಲಿಟಿ, ಇದು ಒಳ್ಳೆ ಕ್ವಾಲಿಟಿ, ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಅದೇ ಥರ ಹೇಳ್ತಾರ. ಅದೇ ಪ್ರಕಾರ ಇನ್ನೂ ದೊಡ್ಡ ಶೋರೂಮ್ಗೆ ಹೋಗಿ ಅವ್ರೇನು ಹೇಳ್ತಾರೆ? ಅವರು ಕೂಡ ಒಳ್ಳೆ ಕ್ವಾಲಿಟಿನ ಅಂತ ಹೇಳ್ತಾರೆ. ಇವಾಗ ಯಾವುದು ಒಳ್ಳೇದಂತೇಳಿ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು? ದೇವರ ವಾಕ್ಯ ಓದಿ ಪರಿಶೋಧಿಸಬೇಕು. ಇವಾಗ ನಾವು ಪರ್ಚೇಸ್ ಮಾಡುವಾಗ ಅಲ್ಲಿ ಫುಟ್ಪಾತಲ್ಲಾಗಿರ್ಬೋದು, ಇಲ್ಲಾಂದರೆ ಹೊರಗಡೆ ಆಗಿರ್ಬೋದು, ದೊಡ್ಡ ಶಾಪುಗಳಲ್ಲಾಗಿರ್ಬೋದು, ಪರ್ಚೇಸ್ ಮಾಡುವಾಗ, ಕೊಂಡುಕೊಳ್ಳುವಾಗ ಯಾವುದು ಒರಿಜಿನಲ್ ಅಂತೇಳಿ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು? ಅದನ್ನು ಪರಿಶೋಧನೆ ಮಾಡಬೇಕು. ಹೌದಲ್ವಾ? ಕೊಂಡುಕೊಳ್ಳುವಾಗ ಇದು ನಿಜನಾ ಸುಳ್ಳ ಅಂತೇಳಿ ಅದನ್ನು ಪರಿಶೋಧನೆ ಮಾಡಬೇಕಾಗತ್ತೆ. ಪರಿಶೋಧನೆ ಅಂದರೆ ನೋಡಬೇಕಾಗತ್ತೆ, ಟೆಸ್ಟ್ ಮಾಡಬೇಕಾಗತ್ತೆ. ಹೌದಲ್ವಾ? ನಮಗೂ ಕೂಡ ಸ್ವಲ್ಪ ಬುದ್ಧಿಜ್ಞಾನ ಇರಬೇಕಾಗುತ್ತೆ, ವಿವೇಕ ಇರಬೇಕಾಗತ್ತೆ. ಇವರು ನಿಜವಾಗ್ಲೂ ಒಳ್ಳೆಯದೇ ಕೊಡ್ತಾ ಇದ್ದಾರಾ ಅಥವಾ ಡೂಪ್ಲಿಕೇಟ್ ಇಟ್ಕೊಂಡು ಒಳ್ಳೆಯದನ್ನೇ ಹೇಳ್ತಾ ಇದ್ದಾರಾ ಅಂತೇಳಿ ನಮ್ಗೆ ಏನಿರಬೇಕಂದ್ರೆ ಪರ್ಚೇಸ್ ಮಾಡುವಾಗ ಸ್ವಲ್ಪ ನಮಗೆ ಬುದ್ಧಿಜ್ಞಾನ ಅನ್ನೋದು ಇರಬೇಕು. ಹೌದಲ್ವಾ? ಹೊರಗಡೆ ಅದೇ ಪ್ರಕಾರ ಇವಾಗ ಟೋಟಲ್ ಭೂಲೋಕದಲ್ಲಿ ಸೇವಕರಿದ್ದಾರೆ. ಎಷ್ಟು ಮಂದಿ ಅಂತ ನೋಡುವಾಗ ಸುಮಾರು ಸಾವಿರಾನುಗಟ್ಟಲೆ ಸೇವಕರಿದ್ದಾರೆ. ಎಲ್ಲರೇನಪ್ಪ ಅಂದರೆ ನನಗೆ ದೇವ್ರ ದರ್ಶನ ಕೊಟ್ಟ, ನಾನು ದೇವರನ್ನ ನೋಡಿದೆ, ನಾನು ದೇವರ ವಾಕ್ಯವನ್ನು ಹೇಳ್ತೀನಿ, ನಾನು ನಿಜವಾಗ್ಲೇ ಹೇಳ್ತೀನಿ, ಸತ್ಯವಾದ ವಾಕ್ಯಗಳನ್ನು ಹೇಳ್ತೀನಿ ಅಂತೇಳಿ ಎಲ್ಲರೂ ಹೇಳ್ತಾರೆ. ಕೊನೆಯದಾಗಿ ನಾನು ಹೇಳ್ತೀನಿ. ಹೌದು, ಕೊನೆಯದಾಗಿ ನಾನು ಕೂಡ ಹೇಳ್ತೀನಿ, ಅವರು ಹೇಳ್ತಾರೆ, ನಾನು ಹೇಳ್ತೀನಿ, ಎಲ್ಲರೂ ಹೇಳ್ತಾರೆ. ಇವಾಗ ಯಾವುದು ಸತ್ಯ ಅನ್ನೋದು ಗೊತ್ತಾಗಬೇಕಾದ್ರೆ ನೀವೇನು ಮಾಡಬೇಕು? ಇವಾಗ ಪರಿಶೋಧನೆ ಮಾಡಬೇಕು. ಸತ್ಯ ಹೇಳ್ತಾರೆ, ಯಾವ್ದನ್ನ? ಬೈಬಲ್ ಗ್ರಂಥವನ್ನ ಪರಿಶೋಧನೆ ಮಾಡ್ಬೇಕು ನೀವು. ಬೈಬಲ್. ಹೌದು. ಇವಾಗ ಇವರು ವಾಕ್ಯದ ಪ್ರಕಾರ ವಚನಗಳನ್ನು ತೋರಿಸಿ ಸರಿಯಾದ ರೀತಿಯಲ್ಲಿ ಯಾರು ಹೇಳ್ತಾ ಇದ್ದಾರೆ? ರಾಮು ಬ್ರದರ್ ಹೇಳ್ತಾ ಇದ್ದಾರಾ, ಇನ್ನೊಬ್ರು ಹೇಳ್ತಾ ಇದ್ದಾರಾ, ಮತ್ತೊಬ್ರು ಹೇಳ್ತಾ ಇದ್ದಾರಾ? ಇವರು ವಾಕ್ಯದ ವಚನಗಳನ್ನು ತೋರಿಸ್ತಾರ, ವಚನಗಳನ್ನು ತೋರಿಸಿ ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದಾರಾ ಅಥವಾ ಭಿನ್ನವಾಗಿ ಮಾತಾಡ್ತಾ ಇದ್ದಾರಾ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೈಬಲ್ ಗ್ರಂಥವನ್ನ, ಸತ್ಯವೇದ ಗ್ರಂಥವನ್ನ ನಾವೇನ್ ಮಾಡ್ಬೇಕು ಹೇಳಿ? ಪರಿಶೋಧನೆ ಮಾಡಬೇಕು. ಯಾರೇ ಸೇವಕರು ಹೇಳಿ ಆ ಸೇವಕರು ಹೇಳಿರುವಂಥ ವಾಕ್ಯಗಳನ್ನು ಕೇಳಬೇಕು. ಬೈಬಲಲ್ಲಿ ಇದೆಯಾ ಇಲ್ವಾ, ಏನಾದರೂ ಕಲ್ಪನೆ ಹೇಳಿದ್ದಾರಾ? ಯಾಕಂದರೆ ನಮಗೆ ಪ್ರಾಮಾಣಿಕವಾದಂಥ ಗ್ರಂಥ ಸತ್ಯವೇದ ಗ್ರಂಥ. ನಮಗೆ ಪ್ರಾಮಾಣಿಕವಾದದ್ದು ಅಂದರೆ ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥದಲ್ಲಿ ಸತ್ಯ ಇದೆ. ಒಂದು ವೇಳೆ ಮೋಸ ನಡೆದರೆ ಮನುಷ್ಯರ ಮೂಲಕ ಮೋಸ ನಡೆಯುತ್ತೆ, ವಾಕ್ಯದ ಮೂಲಕ ಮೋಸ ನಡೆಯಲ್ಲ. ಈ ವಾಕ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡಬೇಕಾಗತ್ತೆ.
ಅದಕ್ಕೆ ನಿಮ್ಗೆ ಸತ್ಯ ಗೊತ್ತಾಗಬೇಕಾದ್ರೆ Thank ಯಾರೇ ಹೇಳಿದ್ದು ಕೇಳಿ. ಆದರೆ ವಾಕ್ಯದಲ್ಲಿ ಇದೆಯಾ ಇಲ್ವಾ, ಮೊದಲನೇದಾಗ ಅವರು ರಿಫರೆನ್ಸ್ ಹೇಳ್ತಾರಲ್ವಾ, ಅದು ವಚನದಲ್ಲಿ ನೋಡಿ ವಾಕ್ಯದ ಪ್ರಕಾರ ಇದೆಯಾ ಅಥವಾ ಭಿನ್ನವಾಗಿದೆಯಾ ಅಂತೇಳಿ ನೀವು ಪರಿಶೋಧನೆ ಮಾಡಿದಾಗ ಖಂಡಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾರ್ದು ನಿಜ ಯಾರ್ದು ಸತ್ಯ ಅಂತ. Yes. ಹೌದಲ್ವ? Yes, yes, sure, sure. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ತನಕ ಕೆಲವು ಪ್ರಶ್ನೆಗಳು ಸಿಸ್ಟರ್ ರೇಖರ್ ಅವರು ಕೇಳಿದ್ದಾರೆ ಇಸ್ರೇಲ್ ದೇಶದಿಂದ. ಇನ್ನು ಅನೇಕ ಪ್ರಶ್ನೆಗಳು ಇವೆ. ಎಲ್ಲ ಪ್ರಶ್ನೆಗಳಿಗೆ ವಾಕ್ಯದ ಮೂಲಕ ನಾವು ಉತ್ತರವನ್ನು ತಿಳ್ಕೊಳ್ಳೋಣ. ಪ್ರತಿಯೊಬ್ಬರೂ ಪ್ರಾರ್ಥಿಸಿರಿ, ಪ್ರತಿಯೊಬ್ಬರೂ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರಿ, ಹಾಗೂ ಎಲ್ಲರಿಗೋಸ್ಕರ ಪ್ರಾರ್ಥಿಸಿರಿ. ಅದೇ ರೀತಿಯಲ್ಲಿ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಆತ್ಮೀಯರಿಗೋಸ್ಕರ ಪ್ರಾರ್ಥಿಸಿರಿ, ನಮಗೋಸ್ಕರನೂ ಪ್ರಾರ್ಥಿಸಿರಿ ಪ್ರಿಯರೇ. ಓಕೆ, ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸೋಣ. ಓಕೆಮ್ಮ, ತಲೆ ಬಾಗಿಸಿಮ್ಮ, ಪ್ರೇಯರ್ ಮಾಡಿ ನಾವು ಮುಗಿಸ್ಬಿಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಇಲ್ಲಿ ತನಕ ಕೆಲವು ವಿಷಯಗಳನ್ನು ಮಾತನಾಡ್ಕೊಂಡಿದ್ದೀವಿ ತಂದೆ. ಇನ್ನೂ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಿ. ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಮಾತುಗಳು ನಿಮ್ಮ ಮಾತುಗಳು. ಈ ನಿಮ್ಮ ಮಾತುಗಳನ್ನು ತಂದೆ ಈ ಸಮಾಜಕ್ಕೆ ಪರಿಚಯ ಮಾಡಬೇಕು, ಅನೇಕರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ತಿಳಿಸ್ಬೇಕು ತಂದೆ. ಇವಾಗ ಇಸ್ರೇಲ್ ದೇಶದಲ್ಲಿದ್ದಂಥ ನಿಮ್ಮ ಮಗಳಿಗೋಸ್ಕರ, ರೇಖರ್ ಅವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ, ಅವರ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರೆಲ್ಲರನ್ನು ಆಶೀರ್ವದಿಸಿ ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಇಸ್ರೇಲ್ ದೇಶದಲ್ಲಿ ಕೂಡ ಅನೇಕ ಮಂದಿ ಭಕ್ತರು ನಿಮ್ಮ ಮಕ್ಕಳಿದ್ದಾರೆ ತಂದೆ, ಅವರನ್ನು ಕನಿಕರಿಸಿ. ಅದೇ ರೀತಿಯಲ್ಲಿ ಇರಾನ್ ದೇಶದಲ್ಲಾಗಿರ್ಬೋದು, ಇಲ್ಲ ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ಬೋದು, ಎಲ್ಲರೂ ನಿಮ್ಮ ಮಕ್ಕಳು ತಂದೆ, ಅವರ ಮಧ್ಯದಲ್ಲಿ ಸಮಾಧಾನವನ್ನು ಕೊಡಿ ತಂದೆ, ಕನಿಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ತಂದೆಯಾದ ದೇವರೇ. ಒಂದು ವೇಳೆ ತಪ್ಪಿದರೆ ನನ್ನನ್ನು ಕ್ಷಮಿಸಿ ತಂದೆಯಾದ ದೇವರೇ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ತಂದೆ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ. ಎಲ್ಲರನ್ನ ಕಾಪಾಡಿ ಕನಿಕರಿಸಿ ತಂದೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.